ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು 6 ವಾರದಿಂದ ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದನು ಅಂತ ಹೇಳಿ ನಾನು ವಾಕ್ಯ ಕೊಡ್ತಾ ಇದ್ದೇನೆ. ಸೊ ನಿಮಗೆಲ್ಲರಿಗೂ ಗೊತ್ತಾಗಿರಬಹುದು ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಅಂತ ಹೇಳಿ. ಯಾರಾದ್ರೂ ಕೇಳಿದ್ರು ಸಹ ನೀವು ಅವರಿಗೂ ಸಹ ಹೇಳಬಹುದು. ಸೊ ಇವತ್ತು ನಾನು ಕೊನೆಯದಾಗಿ ಯೇಸು ಕ್ರಿಸ್ತನು ಯಾಕಾಗಿ ಲೋಕಕ್ಕೆ ಬಂದನೆಂದು ಹೇಳಿ ಕೊನೆಯ 4 ಕಾರಣಗಳನ್ನು ತಿಳಿಸಿ ನಾನು ಈ ವಾರ ಆ ಒಂದು ಟಾಪಿಕ್ ನಾನು ಮುಗಿಸಲು ಹೋಗ್ತೇನೆ. ಇದಕ್ಕಿಂತ ಹಿಂದೆ ಸಕ್ಸಸ್ ಸಾಧಿಸುವುದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಾನು ಪ್ರತಿಯೊಂದು ಯಾವ ರೀತಿಯಲ್ಲಿ ಹೇಗೆ ಇರಬೇಕೆಂದು ತಿಳಿಸಿಕೊಟ್ಟಿದ್ದೇನೆ. 7 ವಾರ ಅದನ್ನು ಸಹ 7 ವಾಕ್ಯಗಳಲ್ಲಿ 7 ವಾರ ನಾನು ಸಕ್ಸಸ್ ಬಗ್ಗೆ ತಿಳಿಸಿಕೊಟ್ಟೆ. ಈಗ ಯೇಸು ಕ್ರಿಸ್ತನು ಯಾಕಾಗಿ ಲೋಕಕ್ಕೆ ಬಂದನೆಂದು ಹೇಳಿ ಸಹ ಇದು 7ನೇ ವಾರ. ಈ 7 ವಾರ ನಾನು ಇದನ್ನು ಸಹ ಮುಗಿಸ್ತಿದ್ದೇನೆ. ಯೇಸು ಕ್ರಿಸ್ತನು 7 ವಾರ ಒಂದೊಂದು ಟಾಪಿಕ್ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಮಗೆ ಗೊತ್ತಿಲ್ಲ ಮುಂದೆ ಏನ್ ಟಾಪಿಕ್ ಕೊಡ್ತಾರೋ, ಯೇಸು ಕ್ರಿಸ್ತನು ಏನ್ ಹೇಳ್ತಾನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇದನ್ನು ಹಿಂದೆ ಇರ್ಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ. ದೇವರು 1 ವಾರ ಬಿಟ್ಟಾಗದೆ ಅವ್ರು ಕೊಡ್ತಾರೆ ಏನೋ ಒಂದು ವಾಕ್ಯ. ದೇವರಲ್ಲಿ ನಾನು ಇದ್ದು ಬೇಡವಾಗಿ ಖಂಡಿತವಾಗಲೂ ಇನ್ನು ಮುಂದಿನ ದಿವಸದಲ್ಲಿ ದೇವರು ಸಭೆಗೆ ಆತನ ಜನರಿಗೆ ಏನು ಬೇಕು ಎಂದು ಆತನಿಗೆ ಗೊತ್ತಿರುತ್ತೆ. ನಮಗೆ ಗೊತ್ತಿರುತ್ತೆ. ನಾವು ನಿಮ್ ಜೊತೆಗೆ ಸೇರಿ ನಿಮ್ ಜೊತೆಗೆ ಏನಾದ್ರು ಮೀಟ್ ಮಾಡಬೇಕಾದ್ರೆ ಇವ್ರು ಈ ರೀತಿಯಲ್ಲಿ ಇರ್ತಾರೆ, ಇವ್ರಿಗೆ ಈ ರೀತಿ ವಾಕ್ಯ ಕೊಡಬಹುದು ಅಂತ ನಾವು ಯೋಚನೆ ಮಾಡಬಹುದು ಅಷ್ಟೇ. ಆದ್ರೆ ಯೇಸು ಕ್ರಿಸ್ತನಿಗೆ ಅದಕ್ಕಿಂತ ಹೆಚ್ಚಾಗಿ ಅವರ ಹೃದಯದ ಆಳದ ಕೂಗನ್ನು ಕೇಳಿ ಅವರಿಗೆ ಏನ್ ಬೇಕು ಅಂತ ಅವರಿಗಿಂತ ಹೆಚ್ಚಾಗಿ ಗೊತ್ತಿರುತ್ತೆ. ಹಲ್ಲೆಲೂಯಾ. ಆತನು ಕೊಡುವ ಊಟವನ್ನು ಬಡಿಸುವಾಗ ಆರೋಗ್ಯಕ್ಕೆ ಅದು ಬಲ, ಪುಷ್ಟಿ ಮತ್ತು ಅವರ ಜೀವಿತಕ್ಕೆ ಅದು ಬೆಳಕಾಗಿರುತ್ತದೆ. ಹಲ್ಲೆಲೂಯಾ. ನಾವಾದ್ರೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಹೇಳ್ಬೋದು, ಆದ್ರೆ ಪೂರ್ಣ ಬೆಳಕು ಕೊಡೋದಕ್ಕಾಗೋದಿಲ್ಲ. ನಾವು ಏನೋ ಸ್ವಲ್ಪ ಏನೋ ಹೇಳ್ಬೋದು, ಆದ್ರೆ ಪೂರ್ಣವಾದ ತೃಪ್ತಿಯಾದ ಊಟ ಆಗುವುದು ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನಿಂದ ಬರುವುದು ಮಾತ್ರ ಪೂರ್ಣ ಬೆಳಕು, ಪೂರ್ಣ ಆರೋಗ್ಯ, ಅವನಿಗೆ ಪೂರ್ಣ ನಿರಂತರವಾದ ಜೀವಿತ ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ಸೊ ದೇವರು ಈ ರೀತಿಯಾಗಿ ಯೇಸು ಕ್ರಿಸ್ತನು ಯಾಕಾಗಿ ಬಂದನೆ ಅಂತ ಹೇಳಿ ನಾನು ಮೊದಲನೆಯ ಕಾರಣದಿಂದ 28 ಕಾರಣಗಳನ್ನು ಈಗ ನಾನು ತಿಳಿಸೋದಕ್ಕೆ ಹೋಗ್ತೇನೆ. ನಿಮಗೂ ಗೊತ್ತಿದೆ, ನೀವೆಲ್ಲ ಬರೆದಿಟ್ಕೊಂಡಿದ್ದೀರಿ. ಸೊ ನಾನು ಒಂದೊಂದಾಗಿ ಹೇಳಿ ನಾನು ಹೇಳ್ತಾ ಹೋಗ್ತೇನೆ, ನೀವು ನೋಡಿ ಮಾರ್ಕ್ ಮಾಡಿಕೊಳ್ಳಿ. ಮೊದಲನೇದಾಗಿ ದೇವರ ಚಿತ್ತವನ್ನು ನೆರವೇರಿಸಲು ಬಂದನು. 2ನೇದಾಗಿ ಕತ್ತಲೆಯ ಲೋಕಕ್ಕೆ ಬೆಳಕನ್ನು ಕೊಡಲು ಬಂದನು. 3ನೇದಾಗಿ ಪಾಪಿಗಳನ್ನು ರಕ್ಷಿಸಲು ಬಂದನು. 4ನೇದಾಗಿ ಆತನ ಜನರಾಗುವುದಕ್ಕೆ ನಮ್ಮನ್ನು ಕರೆಯಲು ಬಂದನು. ಹಲ್ಲೆಲೂಯಾ. 2ನೇ ವಾರದಲ್ಲಿ 5ನೇದು ಸತ್ಯಕ್ಕೆ ಸಾಕ್ಷಿಯಾಗಲು ಬಂದನು. 6ನೇದು ಸೈತಾನ ಮತ್ತು ಅವನ ಕೆಲಸಗಳನ್ನು ನಾಶ ಮಾಡಲು ಬಂದನು. 7ನೇದು ಆರಾಧನೆಯನ್ನು ಸ್ವೀಕರಿಸಲು ಬಂದನು. 8ನೇದು ಮಹಾ ಸಂತೋಷವನ್ನು ತರಲು ಬಂದನು. 9ನೇದು ನಿಜವಾದ ದೀನತೆಯನ್ನು ತೋರಿಸಲು ಬಂದನು. 10ನೇದು ಸುವಾರ್ತೆಯನ್ನು ಸಾರಲು ಬಂದನು. 11ನೇದು ನ್ಯಾಯ ತೀರ್ಪನ್ನು ಕೊಡಲು ಬಂದನು. 12ನೇದು ನಿತ್ಯ ಜೀವ ಕೊಡುವುದಕ್ಕಾಗಿ ಬಂದನು. 13ನೇದು ಅವರ ಜೀವನವು ಅನೇಕರ ವಿಮೋಚನೆಗಾಗಿ ನೀಡಲು ಬಂದನು. 14ನೇದು ಕಾನೂನು ಮತ್ತು ಪ್ರವಾದನೆಗಳನ್ನು ಪೂರೈಸಲು ಬಂದನು. 15ನೇದು ಪಾಪಿಗಳು ಪಶ್ಚಾತ್ತಾಪಪಟ್ಟು ಬರುವುದಕ್ಕೆ ಕರೆಯಲು ಬಂದನು. 16ನೇದು ಕಳೆದು ಹೋದವರನ್ನು ಹುಡುಕಲು ಮತ್ತು ಉಳಿಸಲು ಬಂದನು. 17ನೇದಾಗಿ ಸಮಾಧಾನವನ್ನು ಕೊಡಲು ಬಂದನು. 18 ನಮಗೆ ಪರಿಶುದ್ಧ ಆತ್ಮನನ್ನು ಸ್ವೀಕರಿಸುವ ಮನೋಭಾವವನ್ನು
19ನೇದು ನಮ್ಮನ್ನು ದೈವಿಕ ಪ್ರಕೃತಿಯ ಪಾಲುದಾರರನ್ನಾಗಿ ಮಾಡಲು ಬಂದನು. 20ನೇದು ರಾಜನಾಗಿ ಆಳಲು ಬಂದನು. 21ನೇದು ಕಡಗವನ್ನು ಹಾಕುವುದಕ್ಕೆ ಬಂದನು. 22ನೇದು ಮಾನವ ಸ್ವಭಾವವನ್ನು ಪವಿತ್ರತೆಗೆ ಮರುಸ್ಥಾಪಿಸಲು ಬಂದನು. 23ನೇದು ಇವತ್ತು ದೇವರ ಮಹಿಮೆಯನ್ನು ತೋರ್ಪಡಿಸಲು ಬಂದನು. 24ನೇದು ದೇವರ ಮಕ್ಕಳಿಂದ ಪ್ರೀತಿಸಲ್ಪಡುವುದಕ್ಕೆ ಬಂದನು. ಇಲ್ಲಿಯ ತನಕ 24 ಕಾರಣಗಳನ್ನು ನಾನು ತಿಳಿಸಿದ್ದೇನೆ. ಇವತ್ತಿನ 25ನೇ ಕಾರಣ ಮುರಿದ ಮನಸ್ಸುಗಳನ್ನು ಕಟ್ಟುವುದಕ್ಕೆ ಬಂದನು. ಆತನು ಮುರಿದ ಮನಸ್ಸುಳ್ಳವರನ್ನು ಕಟ್ಟುವುದಕ್ಕೆ ಬರುವನು ಬಂದಿರುವ ದೇವರು. ಹಲ್ಲೆಲೂಯಾ. ಯಾಕೆಂದರೆ ಎಷ್ಟೋ ಜನರು ಮನ ಮುರಿದವರಾಗಿ ಈ ಲೋಕದಲ್ಲಿದ್ದಾರೆ. ಅವನ ಬಳಿಯಲ್ಲಿ ದುಡ್ಡಿರೋವನು ಮಾತ್ರ ಅವನ ಬಳಿಯಲ್ಲಿ ಮನ ಮುರಿದಿಲ್ಲ, ಅವನು ಚೆನ್ನಾಗಿದ್ದಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಅಥವಾ ದುಡ್ಡಿಲ್ದಿರೋರು, ದುಡ್ಡು ಏನು ಇಲ್ಲದೆ ಇರೋರು ಮಾತ್ರ ಮನ ಮುರಿದಿರೋ ಹಾಗೆ ಕೂತಿದ್ದಾರೆ ಅಂತ ಅಲ್ಲ. ಅದು ದುಡ್ಡಿರೋವನು ಮನ ಮುರಿದಿದ್ದಾನೆ. ಅವನ ಮನೆಯಲ್ಲಿ ಅವನಿಗೆ ಕೋಟಿಗಟ್ಟಲಿದೆ, ಆದ್ರೆ ಅವನ ಮನೆಯಲ್ಲಿ ಸಂತೋಷ ಇಲ್ಲ. ಕೋಟಿಗಟ್ಟಲೆ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲವಿದೆ, ಅವನಿಗೆ ಸಂತೈಸುವುದಕ್ಕೆ ಜನರೇ ಇಲ್ಲ. ಅವನ ಬಂಧು ಬಳಗದವರೇ ಇರುವುದಿಲ್ಲ. ಮುರಿದ ಮನಸ್ಸುಳ್ಳವರು ಅನೇಕ ಬಂಧನದಲ್ಲಿ ಇದ್ದಾರೆ, ಅವರಿಗೆ ಸಂತೈಸುವುದಕ್ಕೆ ಜನರಿಲ್ಲ. ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ಮನಸ್ಸು ಮುರಿದ ಜನರು, ಬಂಧನದಲ್ಲಿರುವ ಜನರು ಅನೇಕರು ಈ ಲೋಕದಲ್ಲಿದ್ದಾರೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತದ್ದು ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ನಾನು ಯಾಕಾಗಿ ಈ ಲೋಕಕ್ಕೆ ಬಂದನೆ ಅಂತ ಹೇಳಿ. ಆತನು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಮನ ಮುರಿದವರನ್ನು, ಬಂಧನದಲ್ಲಿದ್ದವರನ್ನು ಬಿಡಿಸಿದ ನಂತರ, ಬಿಡುಗಡೆ ಕೊಟ್ಟ ಮೇಲೆ ಅದೇ ವಾಕ್ಯದಿಂದ ನಾವು ಸಹ ಈಗ ಅನೇಕರಿಗೆ ಮನೆಗಳಿಗೆ ಹೋಗಿ ಅನೇಕರಿಗೆ ಸಂತೈಸುವುದಕ್ಕೆ, ಅನೇಕರಿಗೆ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕೆ, ಅನೇಕರ ಮನ ಮುರಿದ ಮನಸ್ಸುಗಳನ್ನು ಗಟ್ಟಿ ಮಾಡುವುದಕ್ಕೆ, ಒಂದುಗೂಡಿಸುವುದಕ್ಕೆ, ಅವರ ಹೃದಯಗಳನ್ನು ಗಟ್ಟಿಪಡಿಸುವುದಕ್ಕೆ ನಮ್ಮನ್ನು ಸಹ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಾನು ಅದಕ್ಕೆ ಹೇಳುವಂಥದ್ದು, ಯೇಸು ಕ್ರಿಸ್ತನ ಆಲಯಕ್ಕೆ ಭಾನುವಾರ ಮತ್ತೆ ಬಂದು ಸುಮ್ಮನೆ ಹೋಗಿ ವಾಕ್ಯ ಕೇಳಿ ಮತ್ತೆ ಮನೆಗೆ ಕುಳಿತುಕೊಳ್ಳುವಂಥದ್ದಲ್ಲ. ವಾಕ್ಯ ಕೇಳಿ, ವಾಕ್ಯ ಬೈಬಲ್ ಓದಿ, ಆ ದಿನ ಮಾತ್ರ ಪರಿಶುದ್ಧ ದಿನ, ಆ ಸಮಯ ಮಾತ್ರ ಪರಿಶುದ್ಧ, ಇದೆಲ್ಲ ನಮ್ಮದಂತ ಹೇಳಿ ನಾವು ಇರುವಂತೆಯೇ ಇರುವುದಕ್ಕೆ ಕೂಗೋದಕ್ಕೆ ಬಂದಿಲ್ಲ ಯೇಸು ಕ್ರಿಸ್ತ. ಅದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿಲ್ಲ. ಭಾನುವಾರದ ಕ್ರೈಸ್ತರಾಗಿ ಮಾತ್ರ ಇರುವುದಕ್ಕೆ ನಮ್ಮನ್ನು ಆರಿಸಿಕೊಂಡಿಲ್ಲ, ನಿತ್ಯ ನಿರಂತರವೂ ಕ್ರೈಸ್ತರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಾವು ಭಾನುವಾರದ ಕ್ರೈಸ್ತರಾಗಬಾರದು. ಸಂಡೇ ಕ್ರಿಶ್ಚಿಯನ್ಸ್ ಅಂತ, ವೆರಿ ಸಂಡೇ ಕ್ರಿಶ್ಚಿಯನ್ಸ್ ಅವರು ಕೆಲವರು. ಭಾನುವಾರ ಮಾತ್ರ ಬಂದ್ರೆ ಸಭೆ, ಪರಿಶುದ್ಧರು, ಆತನ ಸನ್ನಿಧಾನ ಸೇರುವಂಥದ್ದು, ಆರಾಧಿಸುವಂಥದ್ದು, ಕೊಂಡಾಡುವಂಥದ್ದು, ಮತ್ತೆ ಹಿಂದಿರುಗಿ ಹೋದ ಮೇಲೆ ಅನ್ಯರಂತೆ ಜೀವಿಸುವಂಥದ್ದು. ಆ ರೀತಿಗಲ್ಲ. ಭಾನುವಾರದ ಕ್ರೈಸ್ತರಾಗಿ ನಾವು ಜೀವಿಸಬಾರದು. ನಾವು ನಿತ್ಯ ಕ್ರೈಸ್ತರು, ಕ್ರೈಸ್ತನ ಶಿಷ್ಯರು, ಕ್ರೈಸ್ತನ ಜೀವಿತವನ್ನು ಅನುಸರಿಸಿ ಬೇರೆಯವರಿಗೂ ನಡೆಸುವುದಕ್ಕಾಗಿ ನಮ್ಮನ್ನು ಕೂಗಿರುವುದು. ಹಲ್ಲೆಲೂಯಾ. ಸೊ ಆ ರೀತಿಯಾಗಿ ನಾವು ಯಾವಾಗಲೂ ಕ್ರೈಸ್ತರಾಗಿರುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಕ್ರೈಸ್ತನಂತಿರುವುದಕ್ಕೆ ಪ್ರಯತ್ನ ಮಾಡಬೇಕು. ಕ್ರೈಸ್ತನ ವಾಕ್ಯಗಳನ್ನು ಅನುಸರಿಸಿ ನಡೆಯಬೇಕು. ಕ್ರೈಸ್ತನಂತೆ ಅನೇಕರಿಗೆ ಜೀವಿಸುವುದಕ್ಕೆ ನಾವು ಬರಮಾಡಿಕೊಳ್ಳಬೇಕು. ಮನ ಮುರಿದವರನ್ನು. ಹಲ್ಲೆಲೂಯಾ. ಇವತ್ತು ನಮಗೆ ಗೊತ್ತಿಲ್ಲ, ದಿವ್ಯ ಸಿಸ್ಟರ್ ಇದ್ದಕ್ಕಿದ್ದ ಹಾಗೆ ಅವರು ಮನೆಗೆ ಹೋಗಿ ವಾಕ್ಯ ಹಂಚಿದ್ದಾರೆ, ಅಲ್ಲಿ ಮನ ಮುರಿದವರಿದ್ದರು. ನಮಗೆ ಗೊತ್ತಾಗುವುದಿಲ್ಲ. ನಾವು ಭಯಭಕ್ತಿಯಿಂದ ಯೇಸುವಿನ ಸನ್ನಿಧಾನದಲ್ಲಿ, ಆತನ ಅಂಗಳದಲ್ಲಿ ಕುಳಿತು ಆತನಲ್ಲಿ ಭಯಭಕ್ತಿಯಿಂದ ಕೇಳುವಾಗ ನಮ್ಮನ್ನು ಪ್ರಿಪೇರ್ ಮಾಡಿ ಆತನ ಕಳುಹಿಸುತ್ತಾನೆ. ನೀನು ಅಲ್ಲಿ ಹೋಗು ಮಗಳೇ, ಅಲ್ಲಿ ಹೋಗು ಮಗನೇ, ಅವನನ್ನು ನೀನು ಸಂತೈಸು ಅಂತ ಹೇಳಿ. ಹಲ್ಲೆಲೂಯಾ. ನಾವು ಸಹ ಅದೇ ರೀತಿಯಲ್ಲಿ ಇದ್ದಂಥದ್ದು. ನಮ್ಮನ್ನ ಒಬ್ಬರನ್ನು ಕಳಿಸಿದರು ಸಂತೈಸುವುದಕ್ಕೆ.
ಎಸ್ತೇರ್ ಸಿಸ್ಟರ್ ಅದೇ ರೀತಿಯಲ್ಲಿ ಮನ ಮುರಿದಿದ್ರು. ಅವರಿಗೆ ಯಾರೋ ಒಬ್ಬರನ್ನು ಕಳಿಸಿದ್ರು, ಅವರನ್ನು ಸಂತೈಸಿ ಕೆಲಸ. ಅದಕ್ಕೆ ಈಗ ಇಲ್ಲಿ ಕುಳಿತಿರುವಂತದ್ದು. ಎಸ್ತೇರ್ ಸಿಸ್ಟರ್ ತೆರೆಸಾ ಅವರನ್ನು ಅವ್ರ ಮನ ಮುರಿದು ಎಲ್ಲೋ ಇದ್ರು, ಇವರಿಗೆ ಅವರ ಬಳಿಯಲ್ಲಿ ಕಳಿಸಿ ಅವರನ್ನು ಸಂತೈಸಿ ಈಗ ಅವರ ಮೇಳದಲ್ಲಿ ಕುಳಿಸಿದ್ದಾರೆ. ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಒಬ್ಬರನ್ನೊಬ್ಬರು ಸಂತೈಸಿ ಮನ ಮುರಿದವರನ್ನು ಹೃದಯದಲ್ಲಿ ಗಟ್ಟಿಪಡಿಸಿ ಯೇಸು ಕ್ರಿಸ್ತನ ವಾಕ್ಯವನ್ನು ಹಂಚುವಾಗ ಅದು ನಮ್ಮ ಬಾಯಿ ಮಾತ್ರ ಆಗಿರುತ್ತದೆ, ಆದರೆ ಆ ವಾಕ್ಯಗಳು ಆತನಲ್ಲಿ ಅವರಲ್ಲಿ ಕ್ರಿಯೆ ಮಾಡುತ್ತದೆ, ಅವರನ್ನ ಬಂಧನದಿಂದ ಬಿಡುಗಡೆಗೊಳಿಸುತ್ತದೆ. ನಿಮಗೆ ಗೊತ್ತೇ ಇರೋದಿಲ್ಲ. ನಮಗೆ ಈಗ ಯಾರಾದ್ರೂ ಒಬ್ರು ಇಬ್ರು ಇಲ್ಲದೆ ಇರ್ಬೋದು, ನಾನೇನು ಸಹಾಯ ಮಾಡ್ತೀನಪ್ಪ, ನಿನಗೆ ನಾನೇನೋ ಒಳ್ಳೇದು ಮಾಡ್ತೀನಪ್ಪ. ಆದ್ರೆ ಯಾರು ಇಲ್ಲದೆ ಇರಬೇಕಾದ್ರೆ ಯೇಸು ಕ್ರಿಸ್ತನಲ್ಲಿ ಬಂದಿರುವವರು, ಯೇಸು ಕ್ರಿಸ್ತನೇ ಮಾತಾಡ್ತಿದ್ದಾನೆ ಅಂತಂದ್ರೆ ನಾವೆಲ್ಲ ಇರೋದು, ಯೇಸು ಕ್ರಿಸ್ತನೇ ನಮ್ಮ ಉದ್ಧಾರ ಮಾಡ್ತಾನೆ ಅಂತಂದ್ರೆ ನಾವೆಲ್ಲ ಇರೋದು. ನಾವು ಯೇಸು ಕ್ರಿಸ್ತನ ನೋಡೇ ಇಲ್ಲ. ನಾವು ಯೇಸು ಕ್ರಿಸ್ತನ ನಾವು ನೋಡಿದ್ದೇವ? ನಾವು ನೋಡೇ ಇಲ್ಲ ಯೇಸು ಕ್ರಿಸ್ತನ. ದೇವರನ್ನು ನೋಡಿಲ್ಲ ನಾವು. ಆದರೆ ಆತನ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡಿರುವುದರಿಂದ, ಆತನ ವಾಕ್ಯ ನಮ್ಮಲ್ಲಿ ಕಿತ್ತಲ್ಪಟ್ಟಿರುವುದರಿಂದ ಯೇಸುವನ್ನು ನಾವು ನಂಬಿ ಯೇಸುವನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ. ಹಲ್ಲೆಲೂಯಾ. ಇವತ್ತೆಲ್ಲ ನಾಳೆ ಯೇಸು ಒಳ್ಳೆಯದು ಮಾಡ್ತಾನೆ, ನನಗೆ ನಾಳೆ ನನ್ನನ್ನು ಉದ್ಧಾರ ಮಾಡುತ್ತಾನೆ, ನಾಳೆ ನನ್ನನ್ನು ಆಶೀರ್ವಾದಿಸುತ್ತಾನೆ, ನನ್ನಲ್ಲಿ ಅದ್ಭುತ ನಡೆಸುತ್ತಾನೆ, ನನ್ನ ಮಕ್ಕಳಲ್ಲಿ ಅದ್ಭುತ ನಡೆಸುತ್ತಾನೆ. ಈ ಒಂದು ಹೋಪ್, ನಿರೀಕ್ಷೆ ಈ ವಾಕ್ಯದಿಂದ ನಮಗೆ ಸಿಕ್ಕಿದೆ. ಹಲ್ಲೆಲೂಯಾ. ಅದೇ ಒಂದು ವಾರ ನಾನು ನಿಮಗೆ ಹೇಳಿದ್ದು, ಆ ವಾಕ್ಯವು ನರಾವತಾರ ಎತ್ತಿ ಈ ಲೋಕಕ್ಕೆ ಬಂದನೆಂದು. ಹಲ್ಲೆಲೂಯಾ. ಈ ವಾಕ್ಯವು ಎಲ್ಲಿತ್ತು? ದೇವರ ಬಳಿಯಲ್ಲಿತ್ತು. ಆ ವಾಕ್ಯವೇ ದೇವರಾಗಿತ್ತು. ಹಲ್ಲೆಲೂಯಾ. ಈ ವಾಕ್ಯವೇ ದೇವರು, ಈ ವಾಕ್ಯವೇ ಯೇಸು, ಈ ವಾಕ್ಯವೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಈ ವಾಕ್ಯವನ್ನೇ ನಾವು ನಂಬಿರುವಂತದ್ದು, ಅಂದ್ರೆ ಯೇಸು ಕ್ರಿಸ್ತನನ್ನು ನಂಬಿರುವಂತದ್ದು, ದೇವರನ್ನು ನಂಬಿರುವಂತದ್ದು. ಈ ವಾಕ್ಯವೇ ನಮ್ಮನ್ನು ನಡೆಸುತ್ತಿರುವುದು. ಹಲ್ಲೆಲೂಯಾ. ಈ ವಾಕ್ಯ ಇಲ್ಲದಿದ್ದರೆ ನಮಗೆ ಏನ್ ಗೊತ್ತಾಗ್ತಿತ್ತು? ನಾಳೆ ಒಳ್ಳೆದಾಗುತ್ತೆ ಅಂತ ನಾವು ಯಾವ ಧೈರ್ಯದಲ್ಲಿ ಇರೋದಕ್ಕಾಗ್ತಿತ್ತು? ನಮಗೆ ನಿರೀಕ್ಷೆಯಲ್ಲಿ ಇರ್ತಿತ್ತು. ನಾಳೆ ನನಗೆ ಒಳ್ಳೆದಾಗುತ್ತದಪ್ಪ, ನಾಳೆ ನನ್ನ ಸಾಲ ತೀರೇ ತಿರುತ್ತೆ ಅಂತ ಹೇಳಿ ಆ ಒಂದು ಬಲ ಇರ್ತಿತ್ತು. ಯಾರೋ ಒಬ್ಬ ಇದ್ರೆ ನಾನು ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ? ಅವ್ನು ನಂಬ್ಕೊಂಡೆ ತಿಂಗಳು ಗಟ್ಟಲೆ ಅವನನ್ನು ಫಾಲೋ ಮಾಡ್ತಾ ಇರ್ತೀವಿ. ಆದ್ರೆ ಇವತ್ತು ಆತ ಹೇಳೋರು ನಮ್ಮ ಬಳಿಯಿಲ್ಲ. ಯೇಸು ಕ್ರಿಸ್ತನು ಹೇಳಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನನ್ನು ನಂಬಿ ನಾವಿದ್ದೇವೆ. ಯೇಸು ಉದ್ಧಾರ ಮಾಡ್ತಾನೆ, ಯೇಸು ನಮ್ಮ ಸಾಲನ ತೀರಿಸ್ತಾನೆ, ಯೇಸು ನಮ್ಮ ಭವಿಷ್ಯನ ರೂಪಿಸ್ತಾನೆ. ಈ ವಾಕ್ಯದಿಂದ ನಾನು ಕ್ರೈಸ್ತನಾಗಿ ಹುಟ್ಟಿದ್ರು ನಾನೇನು ಯೇಸು ನೋಡಿಲ್ಲ. ನೀವು ಕ್ರೈಸ್ತನಾಗಿ ಹುಟ್ಟಿರದೆ ಯೇಸುವನ್ನು ನಂಬಿ ಬಂದಿದ್ರು ನೀವು ಸಹ, ನಾನು ಸಹ ಒಬ್ಬರೇ, ಸೇಮ್ ಸಹೋದರ ಸಹೋದರಿಯರು ಯೇಸುವಿನಲ್ಲಿ. ನಾವು ಈ ವಾಕ್ಯವನ್ನು ನಂಬಿ ಯೇಸುವನ್ನು ನಂಬಿ ಜೀವಿಸುತ್ತಿದ್ದೇವೆ. ಇವತ್ತಲ್ಲ ನಾಳೆ ನಮಗೆ ಒಳ್ಳೆಯದಾಗುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ನಂಬಿಕೆ ಎಂದಿಗೂ ಬಿಡಬಾರದು. ಸೊ ಯೇಸು ಕ್ರಿಸ್ತನು ಟು ಬೈಂಡ್ ಅಪ್ ಬ್ರೋಕನ್ ಹಾರ್ಟ್ಸ್, to bind up broken hearts, ಮುರಿದ ಮನಸ್ಸುಗಳನ್ನು ಕಟ್ಟುವುದಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ಸೊ ಯೇಸುವಿನ ಏಷಾಯ 61ನೇ ಅಧ್ಯಾಯ 1ರಿಂದ 3ನೇ ವಾಕ್ಯವನ್ನು ನಾವು ನೋಡೋಣ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ. ಹೌದು. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಆಮೆನ್. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರುಷ, ನಮ್ಮ ದೇವರು ಮುಯಿ ತೀರಿಸುವ ದಿನ. ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿ ಕೊಡುವುದಕ್ಕೂ
ಆತನು ನನ್ನನ್ನು ಕಳುಹಿಸಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಸಲ್ಲಬೇಕು. ಚಪ್ಪಾಳೆ ಮುಖಾಂತರ ಆತನಿಗೆ ಹಲ್ಲೆಲೂಯಾ. ಹಲ್ಲೆಲೂಯಾ. ತುಂಬಾ ಕ್ಲಿಯರ್ ಆಗಿ ವಾಕ್ಯ ಹೇಳಿದೆ. ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಅಂತ ಹೇಳಿ. ಆಮೆನ್. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ದೇವರು ಹೇಗೆ ಅಭಿಷೇಕಿಸಿದ್ದಾನೋ ಅದೇ ರೀತಿಯಲ್ಲಿ ಯೇಸುವನ್ನು ನಂಬುವವರಿಗೂ ಆತನು ಅಭಿಷೇಕಿಸುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ದೇವರು ಅಭಿಷೇಕಿಸಿದ ಮೇಲೆ ಈ ಲೋಕಕ್ಕೆ ಬಂದು ಹೇಗೆ ಸುವಾರ್ತೆಯನ್ನು ಸಾರಿ, ಎಲೆ ಕಷ್ಟಪಡುವವರೇ, ಎಲೆ ಹೊರವತ್ತವರೇ, ನನ್ನ ಬಳಿಗೆ ಬಂದಿರಿ ಎಂದು ಹೇಳಿದನು, ಅದೇ ರೀತಿಯಲ್ಲಿ ಆತನನ್ನು ನಂಬುವ ನಮಗೂ ಅದೇ ವಾಕ್ಯದ ಭಾರವನ್ನು ಕೊಟ್ಟು, ಎಲೆ ಕಷ್ಟಪಡುವವರೇ, ಎಲೆ ಹೊರವತ್ತವರೇ, ಯೇಸುವಿನ ಸನ್ನಿಧಾನಕ್ಕೆ ಬನ್ನಿ ಎಂದು ನಮಗೂ ಸಹ ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ಆ ರೀತಿ ಅವನು ಅಭಿಷೇಕಿಸಲ್ಪಟ್ಟು ದೇವರಿಂದ ಈ ಲೋಕಕ್ಕೆ ಬಂದು ಆತನು ಅನೇಕರನ್ನು ಸಂತೈಸಿದನು. ಶುಭ ಸಮಾಚಾರ, ಶುಭ ವಾರ್ತೆಯನ್ನು ಸಾರಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ. ಹಲ್ಲೆಲೂಯಾ. ನೀವು ನಂಬಿ ಇದೇ ಶುಭ ವರ್ಷ ಅದಾಗಿರಲಿ ಅಂತ ಹೇಳಿ. ಹಲ್ಲೆಲೂಯಾ. ಆ ಶುಭ ವರ್ಷವು ಇದೇ ವರ್ಷಗಳಲ್ಲಿ ಆಗಲಿ ಎಂದು ನಂಬಿರಿ ನೀವು. ಏನಂತೆ ಆ ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ. ಆ ಗಾಯ ಹೊರಗಡೆ ಆಗಿರುವಂತದ್ದನ್ನ ನಾವು ನೋಡಬಹುದು. ಯಾರು ಬೇಕಾದ್ರೂ ನೋಡಿ ಇಷ್ಟೊಂದು ಗಾಯ ಆಗಿದ್ದಿಲ್ಲ ಅಂತ ಟ್ರೀಟ್ಮೆಂಟ್ ಬೇಕಾದ್ರೂ ಕೊಡಿಸಬಹುದು. ಆದ್ರೆ ಮನಸ್ಸು ಒಳಗಡೆ ಆಗಿರುವ ಗಾಯ ಯಾರಿಂದ ನೋಡುವುದಕ್ಕೆ ಸಾಧ್ಯ? ದೇವರಿಂದ ಮಾತ್ರ ನೋಡುವುದಕ್ಕೆ ಸಾಧ್ಯ. ಸ್ವಂತ ಹೆಂಡತಿ ಆಗಿದ್ದರೂ ಸಹ ಅವಳ ಒಳಗಾಗಿರುವ ಗಾಯವನ್ನು ನೋಡುವುದಕ್ಕೆ ಸಾಧ್ಯ ಇಲ್ಲ. ಅವಳು ಸಹ ಸ್ವಂತ ಗಂಡನ ಮನಸ್ಸೊಳಗೆ, ಹೃದಯದೊಳಗೆ ಏನ್ ನೋವಾಗಿದೆಯೋ, ಏನ್ ಗಾಯ ಆಗಿದೆಯೋ ಅಂತ ಅವಳು ನೋಡೋದಕ್ಕೆ ಸಾಧ್ಯ ಇಲ್ಲ. ಸ್ವಂತ ತಂದೆ ತಾಯಿಗಳಿಗೂ ಆಗುವುದಿಲ್ಲ. ಒಳಗಾಗಿರುವ ಗಾಯವನ್ನು ಯೇಸು ಕ್ರಿಸ್ತನು ಮಾತ್ರ ಬಲ್ಲವನಾಗಿದ್ದಾನೆ. ಹಲ್ಲೆಲೂಯಾ. ಆ ಗಾಯವನ್ನು ವಾಸಿ ಮಾಡುವುದಕ್ಕೆ ಅವನಿಂದ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಆದರೆ ಪರಿಶುದ್ಧಾತ್ಮನಲ್ಲಿ ಮುಳುಗಿ, ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥಿಸುತ್ತಾ, ಪರಿಶುದ್ಧಾತ್ಮನಲ್ಲಿ ಬೇಡಿಕೊಳ್ಳುತ್ತಿರುವಾಗ ಆ ಪ್ರವಾದನೆಗಳು ನಿಮ್ಮ ಮುಖಾಂತರ ಹೊರಬರುತ್ತದೆ. ಹಲ್ಲೆಲೂಯಾ. ಅವಾಗ ಗೊತ್ತಾಗುತ್ತದೆ ಇಂಥವರ ಮನ ಮುರಿದಿದೆ, ಇಂಥವರ ಹೃದಯದೊಳಗೆ ಗಾಯ ಆಗಿದೆ. ಆ ಪರಿಶುದ್ಧಾತ್ಮನು ನಿಮಗೆ ತಿಳಿಸಿಕೊಡ್ತಾನೆ. ಹೌದು, ಆ ಪರಿಶುದ್ಧಾತ್ಮನು ಯೇಸು ಕ್ರಿಸ್ತನ ಅಭಿಷೇಕದಿಂದ ನಿಮ್ಮೊಳಗೆ ಬಂದು ಮಾತಾಡ್ತಾನೆ. ಆ ಗಾಯವನ್ನು ವಾಸಿ ಮಾಡಲು ನಿಮ್ಮನ್ನು ಉಪಯೋಗಿಸುತ್ತಾನೆ. ಹಲ್ಲೆಲೂಯಾ. ಇದು ತುಂಬಾ ಡೆಪ್ತ್ ಇದು ಈ ಸೀಕ್ರೆಟ್ಗಳು. ಇದೆಲ್ಲ ನಾವು ಆಳವಾಗಿ ಈ ವಾಕ್ಯಗಳನ್ನು ನಾವು ಅರಿತುಕೊಳ್ಬೇಕು. ನಾವು ಸಾಮಾನ್ಯರಂತೆ ಜೀವಿಸುವುದಕ್ಕಲ್ಲ. ಇವನ್ ನಾನಾಗಿಯೂ ಅಷ್ಟೇ, ನೀವಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ನಾವು ಸಾಮಾನ್ಯರಂತೆ, ಅನ್ಯರಂತೆ ನಾವು ಜೀವಿಸುವುದಕ್ಕೆ ಯೇಸು ಕ್ರಿಸ್ತನು ನಮ್ಮನ್ನು ಕೂಗಿಲ್ಲ. ಪದೇ ಪದೇ ನಾನು ಹೇಳುವಂತದ್ದು ಅದೇನೆ. ಆತನ ಆರಿಸಿಕೊಂಡಿದ್ದಾನೆ ಅಂದ್ರೆ ಅಲ್ಲಿ ವಿಶೇಷವಾದ ಗಿಫ್ಟ್ ಇದೆ ಅಂತೆ. ಹಲ್ಲೆಲೂಯಾ. ಅವರಿಗೆ ವಿಶೇಷವಾದ ಉಡುಗೊರೆ ಕೊಡುತ್ತಾನೆ ಅಂತ ಹೇಳಿ, ಪರಲೋಕದಲ್ಲಿರುವ ಉಡುಗೊರೆಗಳನ್ನು, ಪರಲೋಕ ಹೆವೆನ್ಲಿ ಟ್ಯಾಲೆಂಟ್ಸ್, ಪರಲೋಕದ ವರಗಳನ್ನು ತುಂಬಿಸುವುದಕ್ಕೆ. ಈ ಲೋಕದ ವರಗಳನ್ನು ಬೇಕಾದ್ರೆ ನಾವು ಸಂಪಾದನೆ ಮಾಡಿ, ದುಡ್ಡು ಕಷ್ಟಪಟ್ಟು ಸಂಪಾದನೆ ಮಾಡುವ ವರಗಳು ಏನ್ ಬೇಕಾದ್ರೂ ಗಳಿಸಬಹುದು. ಆದ್ರೆ ಪರಲೋಕದಲ್ಲಿ ವರ ಏನಿದೆ ಅಂತಾನೆ ಇನ್ನು ನಾವು ಗುರುತಿಸ್ಕೊಳ್ಳಕ್ ಆಗಿಲ್ಲ ಇನ್ನುವೇ. ಯಾಕಂದ್ರೆ ಅಂತ ವರಗಳು ಆತನ ಬಳಿಯಲ್ಲಿದೆ. ಅದು ಯಾರಿಗಾಗಿ? ನಮಗಾಗಿ. ಹಲ್ಲೆಲೂಯಾ. ಆತನನ್ನು ನಂಬುವ ಜನರಿಗಾಗಿ, ಆತನನ್ನು ನಂಬಿ ಆರಿಸಿಕೊಂಡಿರುವ ಆತನ ಮಕ್ಕಳಿಗಾಗಿ ಆ ವರಗಳನ್ನಿಟ್ಟಿರುವುದು. ಆ ವರಗಳನ್ನು ಒದಗಿಸಿಕೊಂಡ ಮೇಲೆ ನಿಮ್ಮ ಕೈಗೊಬ್ಬರ ಮೇಲೆ ಇಡುತ್ತದೆ, ಅವರು ಗುಣಹೊಂದುತ್ತಾರೆ. ಹಲ್ಲೆಲೂಯಾ.
ಯಾಕಂದ್ರೆ ಯೇಸುವಿನ ವಾಕ್ಯ ಹೇಳಿದೆ, ನನಗಿಂತಲೂ ಹೆಚ್ಚಿನ ಕಾರ್ಯವನ್ನು ನೀವು ಮಾಡುತ್ತೀರಿ. ಅಂದರೆ ಏನರ್ಥ ಅದು? ಯೇಸು ಕ್ರಿಸ್ತನು ಸತ್ತವರನ್ನು ಲಾಜರನನ್ನು ಎಬ್ಬಿಸಿದ ರೀತಿಯಲ್ಲಿ ನೀವು ಸಹ ಸತ್ತವರನ್ನು ಎಬ್ಬಿಸಬಹುದು ಅಂತ ಹೇಳಿ. ಹಲ್ಲೆಲೂಯಾ! ಆ ಶಕ್ತಿ ನಾವು ಹೊಂದ್ಕೊಳ್ಬೇಕು. ಆ ಶಕ್ತಿ ನಂಬಿಕೆಯಿಂದ ಹೊಂದ್ಕೊಳ್ಳುವಂಥದ್ದು. ಆ ಶಕ್ತಿ ಯೇಸುವಿನಲ್ಲೇ ಗಾಢವಾಗಿದ್ದು ಭಯಭಕ್ತಿಯಿಂದ ಇದ್ದು ನಾವು ಹೊಂದಿಕೊಳ್ಳುವಂಥದ್ದು. ಬೇರೆಯವರಿಗೆ ನೋಡಿ ಮೆಡಿಟೇಷನ್ ಮಾಡ್ತಾನೆ ಇರ್ತಾರೆ. ಅಂದ್ರೆ ದೇವರ ವರವನ್ನು ನಾನು ಏನ್ ಮಾಡ್ಕೊಬೇಕು, ಬರ್ಮಾಡ್ಕೊಬೇಕು, ಆತನ ವರ ತೆಗೆದುಕೊಳ್ಬೇಕಂತ ಹೇಳಿ ವರ್ಷಗಟ್ಟಲೆ ಕೂತಿರ್ತಾರೆ, ಮೆಡಿಟೇಟ್ ಮಾಡ್ತಿರ್ತಾರೆ. ಆದ್ರೆ ಈ ವಾಕ್ಯಗಳು ಅವರ ಬಳಿಯಲ್ಲಿಲ್ಲ. ಈ ವಾಕ್ಯಗಳು ಸತ್ಯವಾದ ವಾಕ್ಯ ಹೇಳುತ್ತಿರುವುದು ನಮಗೆ, ಯೇಸುವಿನಲ್ಲಿ ಜೀವಿಸುತ್ತಿರುವವರಿಗೆ. ಈ ವಾಕ್ಯಗಳನ್ನು ನಾವು ಹಿಡಿದುಕೊಂಡು ನಾವು ಮೆಡಿಟೇಟ್ ಮಾಡಬೇಕು. ನಾವು ಸತ್ತವರನ್ನು ಎಬ್ಬಿಸುತ್ತೇವೆ ಎಂಬ ಶಕ್ತಿಯನ್ನು ನಾವು ಹೊಂದಿಕೊಳ್ಬೇಕು. ಖಂಡಿತ ಹಲ್ಲೆಲೂಯಾ! ಆ ಶಕ್ತಿ ದೇವರು ನಮಗೆ ಕೊಡುತ್ತಾನೆ. ಈ ವಾಕ್ಯ ಯಾಕೆಂದ್ರೆ ಜೀವವುಳ್ಳ ವಾಕ್ಯ ಅಂತ ನಾವು ಪದೇ ಪದೇ ಹೇಳ್ತೀವಿ. ಈ ವಾಕ್ಯದಲ್ಲಿ ಜೀವ ಇದೆ ಅಂದ್ರೆ ಆ ವಾಕ್ಯದೊಟ್ಟಿಗೆ ಪ್ರಾರ್ಥನೆ ಮಾಡುವಾಗ ಅವನೆದ್ದೇಳುತ್ತಾನೆ. ಹಲ್ಲೆಲೂಯಾ! ಆರೋಗ್ಯ ಅನಾರೋಗ್ಯದಲ್ಲಿರುವವರು ಆರೋಗ್ಯ ಹೊಂದುತ್ತಾರೆ. ಕಾಲಿಲ್ಲದಿರುವವನು ಕಾಲು ಬರುತ್ತದೆ, ಕಣ್ಣಿಲ್ಲದಿರುವವರು ಕಣ್ಣಿಂದ ನೋಡುತ್ತಾರೆ, ಕಿವಿ ಇಲ್ಲದಿರುವವರು ಕೇಳುತ್ತಾರೆ, ಮಾತನಾಡದಿರುವವರು ಮಾತನಾಡುತ್ತಾರೆ. ಹಲ್ಲೆಲೂಯಾ! ಇದು ಯೇಸುವಿನ ವಾಕ್ಯದಿಂದ ಬರುವಂತದ್ದು. ಆತನ ಜನರಿಗಾಗಿ ಮೀಸಲಿಟ್ಟವರ ಇದು. ಹಲ್ಲೆಲೂಯಾ! ಅದನ್ನ ನಾವು ಪಡೆದುಕೊಳ್ಬೇಕು. ನಾವು ಪಡ್ಕೊಳ್ತಾ ಇಲ್ಲ. ಇವ ನಾನಾಗ್ಲಿ ಪಡ್ಕೊಳ್ಬೇಕಂದ್ರೆ ಆತನಲ್ಲಿ ಲೀನವಾಗಿ, ಆತನಲ್ಲೇ ಇಜ್ಜೋಡಾಗಿ, ಆತನಲ್ಲೇ ಜೀವಿಸುತ್ತಾ ಯಾವುದು ಬೇಡಪ್ಪ ಅದನ್ನ ನಾವು ಇರೋದಕ್ಕಾಗ್ತಾ ಇಲ್ಲ ಈಗ. ಯಾಕಂದ್ರೆ ನಾವು ಈ ಲೋಕದ ಅನೇಕ ವ್ಯವಹಾರಗಳು ನಮ್ಮನ್ನೇನ್ ಮಾಡಿದೆ, ಬಂಧಿಸುತ್ತಿದೆ. ಅನೇಕ ವ್ಯವಹಾರಗಳು ನಮ್ಮನ್ನು ಬಂಧಿಸುತ್ತಿದೆ. ಅದಕ್ಕೆ ಹೋದ ವಾರ ನಾನು ಒಂದು ವಾಕ್ಯ ನಿಮ್ಗೆ ಹೇಳಿದೆ, ಈ ಲೋಕದಲ್ಲಿ ಬಂದಿರುವುದು ಕಡಗವನ್ನು ಹಾಕಲು ಅಂತ ಹೇಳಿ. ಯೇಸು ಕ್ರಿಸ್ತನು ಹೇಳ್ತಾನೆ, ಯಾಕಾಗಿ ಕಡಗವನ್ನು ಹಾಕಲು, ಯಾಕಾಗಿ ಭೇದ ಹುಟ್ಟಿಸುವುದಕ್ಕೆ ಬಂದನಂತ ಹೇಳಿ ನಾನು ಹೋದ ವಾರ ಒಂದು ವಾಕ್ಯ ಹೇಳಿದೆ. ನಾನು ಮನೆಗೆ ಬರ್ತಾ ಇದ್ದೀನಿ, ಭೇದ, ಅತ್ತೆ ಸೊಸೆಗೂ ಭೇದ, ಮಗ ಮಗಳಿಗೂ, ತಾಯಿಗೂ ಭೇದ, ತಂದೆ ಮಗನಿಗೆ ಭೇದ. ಯಾಕೆ ಭೇದ? ಯೇಸು ಕ್ರಿಸ್ತನನ್ನು ಭೇದ ಹುಟ್ಟಿಸುವುದಕ್ಕೆ ನಾನು ಬಂದೇನೆ ಅಂತ ಹೇಳಿ ಸತ್ಯವೇದ ವಾಕ್ಯ ಹೇಳುತ್ತೆ. ಆದ್ರೆ ಯಾಕಾಗಿ ಇವನು ಈ ವಾಕ್ಯದಲ್ಲಿ ಈಗ ಹೇಳ್ತಾನಲ್ಲ, ಭೇದವನ್ನು ಯಾಕೆ ಹುಟ್ಟಿಸುವುದಕ್ಕೆ ಬರ್ತಾನೆ ಅಂತ ಹೇಳ್ತಾನಲ್ಲ ಅಂತ ಎಷ್ಟೋ ಜನರಿಗೆ ಇದು ಮರ್ಮ ರಹಸ್ಯವಾಗಿರಬಹುದು. ಆದರೆ ಬಂದಿರುವಂತದ್ದು ಬಂದಾಗ ಏನಾಗುತ್ತದೆ, ಡಿಫರೆನ್ಶಿಯೇಟ್ ಕ್ರಿಯೇಟ್ ಆಗುತ್ತದೆ. ಯಾಕಂದ್ರೆ ಅನ್ಯ ರೀತಿಯಲ್ಲಿ ಜೀವಿಸುತ್ತಿರುವವರು ಯೇಸುವಿನ ಬಳಿಯಲ್ಲಿ ಬರುವಾಗ ಆತನ ಮನೆಯವರೇ ಅವರಿಗೆ ಶತ್ರುಗಳಾಗ್ತಾರೆ. ನೀನ್ ಯೇಸುವಿನ ಬಳಿಗೆ ಹೋಗ್ತೀಯ, ನೀನ್ ನಮ್ಮ ಧರ್ಮ ಬಿಟ್ಟು ಇನ್ನೊಂದಕ್ಕೆ ಹೋಗ್ತೀಯ, ನೀನು ಹೆಂಗೆ ಯೇಸುವನ್ನ ಆರಾಧಿಸ್ತೀಯ ಅಂತ ಹೇಳಿ ಜಗಳ, ಭೇದ. ಇದು ಯೇಸುವಿನ ವಾಕ್ಯದ ಅರ್ಥ. ಇದು ಭೇದ ಹುಟ್ಟುತ್ತೆ ಅಂದ್ರೆ ಇದು ಯೇಸುವಿನ ಅರ್ಥ. ಯಾಕಂದ್ರೆ ನೀವು ಯೇಸುವನ್ನು ಪ್ರೀತಿಸಿ ಬಂದ್ಬಿಡ್ತೀರಿ, ನಿಮ್ಗೆ ಗೊತ್ತಾಗೋದಿಲ್ಲ. ನಾನು ಯೇಸುವಿನ ಹತ್ರ ಹೇಗ್ ಬಂದೆ ಅಂತ ನಿಮ್ಗೂ ಗೊತ್ತಾಗೋದಿಲ್ಲ. ಆತರ ಯೇಸುವಿನ ಪ್ರೀತಿ ಅಂದ್ರೆ ಅದು, ಆತನ ಬಾಂಡೇಜ್ ಅಂದ್ರೆ ಅದು, ಆತನ ವಾಕ್ಯ ಸತ್ಯ ಉಳ್ಳ ವಾಕ್ಯ ಅಂದ್ರೆ ಅದು, ಆತನ ಕ್ರಿಯೆ ವಾಕ್ಯ ಮಾಡುತ್ತದೆ ಅಂದ್ರೆ ಅದು. ಹೆಂಡತಿ, ತಂದೆ, ತಾಯಿ, ಮಕ್ಕಳನ್ನು ಎಲ್ಲರೂ ಬಿಟ್ಟು ಯಾರು ನನ್ನ ಹಿಂಬಾಲಿಸುತ್ತಾರೋ ಅವರೇ ನಿಜವಾದ ಕ್ರೈಸ್ತರು, ನಿಜವಾದ ಶಿಷ್ಯರು ಎಂದು ಯೇಸುವಿನ ವಾಕ್ಯ. ಹಲ್ಲೆಲೂಯಾ! ಯೇಸುವಿನ ವಾಕ್ಯ ಹೇಳುವಂಥದ್ದು, ಯಾರು ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾರೋ, ಯಾರು ನನ್ನನ್ನು ಶಿಷ್ಯರಾಗುವುದಕ್ಕೆ ಏನಪ್ಪಾ ಅಂತ ಅವನು ಶಿಷ್ಯ ಕೇಳಬೇಕಾದ್ರೆ ಒಂದು ದೇವರು ಯೇಸು ಅವರಿಗೆ ಉತ್ತರ ಕೊಡುವಂಥದ್ದು. ಯಾರು ತನ್ನ ತಂದೆ, ತಾಯಿ, ಅಣ್ಣ, ತಮ್ಮ, ಬಂಧು ಬಳಗವನ್ನು ಬಿಟ್ಟು ನನ್ನ ಹಿಂಬಾಲಿಸುತ್ತಾರೋ ಅವನೇ ನಿಜವಾದ ಶಿಷ್ಯನು. ಹಲ್ಲೆಲೂಯಾ! ಈಗ ನಾನು ಈ ವಾಕ್ಯ ಹೇಳ್ಬೇಕಾದ್ರೆ ಈ ವ್ಯವಹಾರ, ಈ ಲೋಕದ ವ್ಯವಹಾರಗಳಂದ್ರೆ ಬರೀ ನಾವು ಮಾಡ್ತಾ ಇರೋದು ವ್ಯವಹಾರ ಅಂತ ಇಲ್ಲ. ಇಲ್ಲಿ ಬಂಧು ಬಳಗ, ಅಕ್ಕ, ತಂಗಿ, ತಂದೆ, ತಾಯಿ ಎಲ್ಲರ ಮಧ್ಯದಲ್ಲಿ ನಾವೇನಾಗಿದ್ದೇವೆ ಈಗ, ಇಲ್ಲಿದೆ ನಾವು ಇದಕ್ಕೆ ಹೊಂದಿಕೊಂಡು ಬಿಟ್ಟಿದ್ದೇವೆ. ಯೇಸು ಹೇಳ್ತಾ ಇರೋದು ಎಲ್ಲ ಬಿಟ್ಟು ನನ್ನ ಬಳಿಗೆ ಬನ್ನಿ. ಹಲ್ಲೆಲೂಯಾ! ಆಗ ಬರೋದಕ್ಕಾಗೋದಿಲ್ಲ ನಮಗೆ. ಅಲ್ಲಿ ದ್ವೇಷ, ಅಲ್ಲಿ ಜಗಳ, ಅಲ್ಲಿ ಭೇದ. ಆದ್ರೆ ಎಲ್ಲ ಬಿಟ್ಟು ಬರ್ಬೇಕಾದ್ರೆ ಮಾತ್ರ
ಅದ್ಭುತಗಳನ್ನು ನಡೆಸುವುದಕ್ಕೆ Hallelujah. 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 ನಮ್ಗೆ ಇಲ್ಲೂ ಬೇಕು ಅಂತ ಹೇಳೋರಿಗೆ ಅದ್ಭುತ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಅದು ಬೇಕು ಇದು ಬೇಕು, ನಮ್ಗೆ ಅಲ್ಲೂ ಬೇಕು ಇಲ್ಲೂ ಬೇಕು, ನಾವು ಅಲ್ಲೂ ಇರ್ಬೇಕು ಇಲ್ಲೂ ಇರ್ಬೇಕು, ಆ ಮನೆನೂ ನಮ್ಗೆ ಸ್ವಂತ ಆಗಿರ್ಬೇಕು, ಈ ಮನೆನೂ ಸ್ವಂತ ಆಗಿರ್ಬೇಕು, ಈ ರೀತಿ ಆಸೆಯುಳ್ಳವ ನಾವು. ಹಾಗಾದ್ರೆ ದೇವರಿಂದ ಅದ್ಭುತ ಮಾಡೋದಕ್ಕೆ ಸಾಧ್ಯ. ವಾಸಿಸುವುದಾದ್ರೆ ಒಂದೇ ಮನೆಯಲ್ಲಿ ವಾಸಿಸಬೇಕು. Hallelujah. 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 ಅದು ಯೇಸುವಿನ ಮನೆ ಆಗಿರ್ಬೇಕು. Hallelujah. 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 ಎರಡೆರಡು ಮನೆಯಲ್ಲಿ ಎರಡೆರಡು ದೋಣಿಯಲ್ಲಿ ವಾಸಿಸುವುದಕ್ಕಾಗೋದಿಲ್ಲ. ದೇವರ ವಾಕ್ಯ ಅದೇ ಹೇಳುವಂಥದ್ದು. ಹೇಗೆ ನೀವು ಎರಡು ದೋಣಿಯಲ್ಲಿ ಪ್ರಯಾಣ ಮಾಡ್ತೀರಿ? ಎರಡು ದೋಣಿಯಲ್ಲಿ ಪ್ರಯಾಣ ಮಾಡುವುದಾದ್ರೆ ನೀವು ಮುಳುಗಿ ಸಾಯ್ತೀರಿ ಅಷ್ಟೇ. ಸೊ ನಾವು ಎರಡು ದೋಣಿಯಲ್ಲಿ ಪ್ರಯಾಣ ಮಾಡೋದಕ್ಕೆ ಆಗೋದಿಲ್ಲ. ನಾನು ಸಹ ಎರಡು ದೋಣಿಯಲ್ಲಿ ಪ್ರಯಾಣ ಮಾಡೋದಕ್ಕೆ ಆಗೋದಿಲ್ಲ. ನಾನು ಸುಮ್ಮನೆ ಬೋಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಮಾತ್ರ ಕಾಲರಪ್ ಮಾಡ್ಕೊಳಕ್ ಆಗೋದಿಲ್ಲ. ನಾನು ಎರಡು ದೋಣಿಯಲ್ಲಿ ಸಾಗೋದಕ್ಕೆ ಆಗೋದಿಲ್ಲ, ಒಂದೇ ದೋಣಿಯಲ್ಲಿ ಸಾಗಬೇಕು. ಯೇಸು ಕ್ರಿಸ್ತನು ಯಾಕಾಗಿ ಆರಿಸಿಕೊಂಡಿದ್ದಾನೆ ಎಂದು ನಾವು ತಿಳ್ಕೊಬೇಕು. ಯೇಸು ಕ್ರಿಸ್ತನು ಯಾಕಾಗಿ ನಮ್ಮನ್ನು ಕೂಗಿದ್ದಾನೆ ಅಂತ ನಾವು ತಿಳ್ಕೋಬೇಕು. ಯಾರು ಬೇಗ ಅರ್ಥಕೊಳ್ತಾರೋ ಅವರಿಗೆ ಬೇಗ ಕಾರ್ಯಗಳನ್ನು ಸಾಧಿಸ್ತಾನೆ. ಸೊ ದೇವರ ವಾಕ್ಯ ಈ ರೀತಿಯಾಗಿ ನಮಗೆ ಹೇಳ್ತಾ, ಕಟ್ಟಿ ವಾಸಿ ಮಾಡುವುದಕ್ಕೆ ಸೆರೆಯಲ್ಲಿ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೆ, ಏನು ಮುಚ್ಚಿರುವ ಬಾಗಿಲುಗಳು ತೆರೆಯಲ್ಪಡುವುದಕ್ಕೆ. ಹಲ್ಲೆಲೂಯಾ. ನಿಮಗೆ ಎಷ್ಟೋ ರೀತಿಯಾದ ಬಾಗಿಲುಗಳು ಇವತ್ತು ಮುಚ್ಚಿರಬಹುದು, ಆದರೆ ಹೆದರಬೇಡಿರಿ, ಇದು ಶುಭ ವರ್ಷ ಎಂದು ನೆನೆಸಿರಿ, ಆ ಬಾಗಿಲುಗಳು ಓಪನ್ ಆಗುತ್ತದೆ. ಆ ಕದಗಳು ಓಪನ್ ಮಾಡುತ್ತಾನೆ ಯೇಸು ಕ್ರಿಸ್ತನು ಈ ವರ್ಷ. ಖಂಡಿತವಾಗಲೂ ಆತನಲ್ಲಿ ನಾವು ನಂಬಿಕೆಯಿಂದ, ಆತನಲ್ಲಿ ನಾವು ಭಯಭಕ್ತಿಯಿಂದ ಇರುವಾಗ ಕದಗಳನ್ನು ಓಪನ್ ಮಾಡಿ. ಅದೇ ವಾಕ್ಯ ಹೇಳುತ್ತಿರುವುದು, ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಗಿ ತೀರಿಸುವ ದಿನ. ಇವುಗಳನ್ನು ಪ್ರಚುರ ಪಡಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚೀಯೋನಿನಲ್ಲಿ ದುಃಖದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ, ವಸ್ತ್ರ ಇವುಗಳನ್ನು ಒದಗಿಸಿ. ಇಷ್ಟು ಬ್ಯೂಟಿಫುಲ್ ಆಗಿ ಯಾರು ಹೇಳೋದಕ್ಕೆ ಸಾಧ್ಯ? ಯಾರು ಹೇಳೋದಕ್ಕೆ ಸಾಧ್ಯ ಹೇಳ್ರಿ ನೋಡೋಣ. ನನ್ನ ಸ್ವಂತ ತಾಯಿ ತುಂಬಾ ಪ್ರೀತಿಯಿಂದ ಮಗುವನ್ನು ಎತ್ಕೊಂಡಿದ್ರು ಸಹ ಈ ವಾಕ್ಯಗಳನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವಳಲ್ಲಿ ಆ ಶಕ್ತಿ ಇರೋದಿಲ್ಲ. ಅವಳಿಗೆ ಎಲ್ಲ ಕೊಡಬೇಕು ಅಂತ ಅನಿಸ್ತಿರುತ್ತೆ ತನ್ನ ಮಕ್ಕಳಿಗೆ, ಆದ್ರೆ ಅವಳ ಬಳಿಯಲ್ಲಿ ಆ ಶಕ್ತಿ ಇರೋದಿಲ್ಲ. ತಂದೆಗೂ ಸಹ ತನ್ನ ಮಕ್ಕಳಿಗೆ ಎಲ್ಲವನ್ನೂ ಕೊಡಬೇಕು ಅಂತ ಶಕ್ತಿ ಇರುತ್ತೆ, ಆದ್ರೆ ತಂದೆಯ ಬಳಿಯಲ್ಲಿ ಶಕ್ತಿ ಇರೋದಿಲ್ಲ. ನನ್ನ ತಂದೆಯ ಬಳಿಯಲ್ಲಿ ಯೇಸುವಿನಲ್ಲಿ ಶಕ್ತಿ ಇದೆ. ಆತನು ಹೊಳೆಯನ್ನು ಮಾಡ್ತಾನೆ. ಹಲ್ಲೆಲೂಯಾ. ಆನಂದ ಏನಂತೆ? ಊದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ. ಯಾರಿಗೆಲ್ಲ ದುಃಖವಿದೆಯೋ ಇನ್ನು ಮುಂದೆ ಆನಂದ ತೈಲ. ಹಲ್ಲೆಲೂಯಾ. ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ, ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನಮ್ಮನ್ನು ಕಳುಹಿಸಿದ್ದಾನೆ. ಹಲ್ಲೆಲೂಯಾ. ದೇವರು ಯೇಸುವನ್ನು ಕಳುಹಿಸಿದನು, ಯೇಸು ನಮ್ಮನ್ನು ಕಳಿಸಿದ್ದಾನೆ. ಹಲ್ಲೆಲೂಯಾ. ನೀವು ಯೋಚನೆ ಮಾಡ್ರಿ, ಈ ವಾಕ್ಯಗಳನ್ನು ನನ್ನ ಜೀವಿತದಲ್ಲಿ ಸುಮಾರು ಸ್ವಲ್ಪ ನಡೆದಿದೆ. ಯಾಕೆ ನಡೆದಿದೆ ಅಂತ ಹೇಳಿದ್ರೆ, ಈ ಒಂದು ಜಾಗನೇ ತಗೊಳ್ಳಿ, ನಮಗೆ ಗೊತ್ತಿಲ್ಲ ಇದು ಯೇಸುವಿನ, ನಾವು ಆತನಲ್ಲಿ ಹೇಗೆ ಜೀವಿಸುವಾಗ, ಹೇಗೆ ಆತನ ಮಕ್ಕಳಿಗೆ ಈ ವಾಕ್ಯದಲ್ಲಿ ಹೇಳಿರುವ ಆಶೀರ್ವಾದ. ನೀವು ಕೆಳಗಡೆ ಓದ್ಕೊಂಡ್ ಬನ್ನಿ, ಈ ಚಾಪ್ಟರ್ ಹಾಗೆ ಕೆಳಗಡೆ ಓದ್ಕೊಂಡು ಮನೆಗೆ ಹೋಗಿ ಓದ್ರಿ. ಇಷ್ಟು ವಾಕ್ಯ ಹೇಳಿ ಆತನ ಸುಮ್ಮನಾಗಿಲ್ಲ. ಇಷ್ಟು ವಾಕ್ಯಗಳನ್ನು ಹೇಳಿ ಮಾತ್ರ ಆತನ ಸುಮ್ಮನಾಗಿಲ್ಲ. ಈ ರೀತಿಯಾಗಿ ಮಾಡಿ, ಈ ರೀತಿಯಾದ ಕಲೆಗಳನ್ನು ತೆರೆದು ನಿಮಗೆ ಏನೆಲ್ಲ ಬೇಕೋ ಅದೆಲ್ಲ ಒದಗಿಸಿಕೊಡುತ್ತಾನೆ ಎಂದು ಕೇಳಿದ ವಾಕ್ಯಗಳಲ್ಲಿ ಹೇಳಿದೆ. ಹಲ್ಲೆಲೂಯಾ. ಪಾಡು ಬಿದ್ದಿರುವ ಆಸ್ತಿ ಪಾಸ್ತಿಗಳನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿ ವಾಗ್ದಾನ ಮಾಡಿದ್ದಾನೆ. ಯಾರು ಅದನ್ನು ಬೇಡ ಬಿಟ್ಟ ಕಲ್ಲೇ ಮೂಲೆಗಲ್ಲಾಯಿತೆಂದು ಹೇಗೆ ನಿಮ್ಮನ್ನು ಆರಿಸಿಕೊಂಡಿದ್ದಾನೋ ಅದೇ ರೀತಿ ಆಸ್ತಿ ಪಾಸ್ತಿಗಳನ್ನು ಕೊಡುವ ದೇವರು. ಈ ವಾಕ್ಯಗಳನ್ನು ಕೆಳಗಡೆ
ಜಾಗವನ್ನು ಕೊಟ್ಟು ನಮ್ಮನ್ನು ನಿಲ್ಲಿಸಿದ್ದಾನೆ. ಹಾಲೆಲೂಯ. ನಾವು ಕೇಳ್ಕೊಂಡು ಬಂದಿಲ್ಲ, ನಾವು ಯಾವತ್ತೂ ಕೇಳಿಲ್ಲ, ನಾನು ಕೇಳಿಲ್ಲ. ಬೆನ್ಸ್ ಆಗ್ಲಿ, ಮನೆ ಆಗ್ಲಿ, ಸೈಟ್ ಆಗ್ಲಿ, ನನ್ನ ಉನ್ನತ ಸ್ಥಾನಗಳಾಗ್ಲಿ ಆತರ ಕೇಳ್ಕೊಂಡು ಬಂದವನಲ್ಲ ನಾನು. ಆದ್ರೆ ಆಸೆ ಇತ್ತು, ದೇವರು ಆಸೆಗಳನ್ನು ನೆರವೇರಿಸುತ್ತಾ ಬಂದನು. ಹಾಲೆಲೂಯ. ಯಾವಾಗ ಆತನಲ್ಲಿ ಭಯಭಕ್ತಿಯಿಂದ ಜೀವಿಸುವಾಗ, ಅನೇಕರು ಹೇಳಬಹುದು ಇವನು ಭಯಭಕ್ತಿ ಇಲ್ಲದೆ ಜೀವಿಸುವವನು ಅಂತೇಳಿ, ಆದ್ರೆ ದೇವರಿಗೆ ಗೊತ್ತಿದೆ ನನ್ನ ಭಯಭಕ್ತಿ. ಹಾಲೆಲೂಯ. ನಿಮ್ಮದು ಹೃದಯದ ನೋವು, ನಿಮ್ಮ ಹೃದಯದ ಗಾಯ, ನಿಮ್ಮ ಹೃದಯದೊಳಗಿರುವ ಯೋಚನೆ ದೇವರಿಗೆ ಗೊತ್ತಿದೆ, ಈ ಲೋಕದ ಜನರಿಗೆ ಗೊತ್ತಿಲ್ಲ. ಹಾಲೆಲೂಯ. ಈ ಜನರು ಮೇಲಿನ ನೋಟವನ್ನು ನೋಡುವವರು, ಆತನು ಒಳಗಿನ ನೋಟವನ್ನು. ಹಾಲೆಲೂಯ. ನಿಮ್ಮ ಆಸೆಗಳನ್ನು ಸಹ ಅದೇ ರೀತಿಯಲ್ಲಿ ನೆರವೇರಿಸುತ್ತಾನೆ. ಸಾಮಾನ್ಯವಲ್ಲ. ನಾವು ನಂಬಿರುವ ದೇವರು ಸುಮ್ಮನೆ ಯಾವುದೋ ರೀತಿಯಾದ ಕಲ್ಲು ಮಣ್ಣು, ಯಾವುದು ಆ ರೀತಿಯಲ್ಲ. ಜೀವವುಳ್ಳ ದೇವರ ವಾಕ್ಯವನ್ನು ಹಿಡಿದಿದ್ದೇವೆ, ಜೀವವುಳ್ಳ ದೇವರನ್ನು, ಜೀವವುಳ್ಳ ಕಾರ್ಯಗಳನ್ನು ನಡೆಯುತ್ತದೆ ನಮ್ಮಲ್ಲಿ. ಹಲ್ಲೆಲೂಯ. ಅದಕ್ಕಾಗಿ ನಾವು ಯೇಸುವನ್ನು ನಂಬಬೇಕು, ಯೇಸುವಿನಲ್ಲೇ ಇರಬೇಕು, ಯೇಸುವಿನಲ್ಲೇ ಭಯಭಕ್ತಿಯಿಂದ ಜೀವಿಸೋಣ. ಖಂಡಿತವಾಗಿ. ಎರಡನೇದಾಗಿ 6ನೇದು, ಇಲ್ಲಿ ಎರಡನೆಯದು ಕಾರಣ, ಎರಡನೆಯ ಮತ್ತು ಶ್ರೇಷ್ಠ ಆದಾಮನಾಗಲು, ಟು ಬಿ ದಿ ಸೆಕೆಂಡ್ ಅಂಡ್ ಗ್ರೇಟರ್ ಆಡಮ್. ಎರಡನೆಯ ಮತ್ತು ಶ್ರೇಷ್ಠ ಆದಾಮನಾಗಲು. ರೋಮಾಪುರದವರಿಗೆ 5ನೇ ಅಧ್ಯಾಯ 14 ಮತ್ತು 15. ರೋಮಾಪುರದವರಿಗೆ 5ನೇ ಅಧ್ಯಾಯ 14 ಮತ್ತು 15. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳಿಕೆಯು ನಡೆಯುತ್ತಿತ್ತು. ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು. ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ. ಆದರೆ ಆ ಅಪರಾಧದ ಸಂಗತಿಯು ದೇವರ ಕೃಪಾದಾನವು ಸಂಗತಿಯು ಬಹಳ ಹೆಚ್ಚು ಕಡಿಮೆ ಉಂಟು. ಹೇಗೆಂದರೆ ಆ ಒಬ್ಬನು ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ, ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವವರು ಎಲ್ಲ ಮನುಷ್ಯರಿಗೂ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ. ಹಲ್ಲೆಲೂಯ. ಸೊ ಎರಡನೇದಾಗಿ ಕಾರಣ ಏನಂತ ಹೇಳಿದ್ರೆ, ಶ್ರೇಷ್ಠ ಆದಾಮನಾಗಲು, ಎರಡನೆಯ ಶ್ರೇಷ್ಠ ಆದಾಮನಾಗಲು. ದೇವರು ಆದಾಮನಿಗೆ ಹೇಗೆ ಸೃಷ್ಟಿ ಮಾಡ್ದ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಈ ಲೋಕ ಸೃಷ್ಟಿ ಮಾಡಿದ ಮೇಲೆ, ಅಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಆಕಾಶ, ಎಲ್ಲಾ ಜೀವಿಗಳನ್ನು ಸೃಷ್ಟಿ ಮಾಡಿದ ಮೇಲೆ ಅವನೇನ್ ಮಾಡ್ತಾನೆ, ಒಬ್ಬ ಅಂದ್ರೆ ಮನುಷ್ಯ ಜೀವಿಯನ್ನು ಸೃಷ್ಟಿ ಮಾಡ್ಬೇಕಂತ ಹೇಳಿ ಆದಾಮನನ್ನು ಸೃಷ್ಟಿ ಮಾಡ್ತಾನೆ. ಆತನ ಎಲ್ಲ ಆಕಾರವನ್ನು ಕೊಟ್ಟು ಕೊನೆಯದಾಗಿ ಏನ್ ಮಾಡ್ತಾನೆ, ಆತನ ಉಸಿರಿನಿಂದ ಅವನ ಒಳಗೆ ಉಸಿರು ಹಾಕಿ ಅದಕ್ಕೆ ಜೀವ ಬರುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಯಾರ ಉಸಿರಿನಿಂದ? ದೇವರು ಯೇಸು ಕ್ರಿಸ್ತನ ಉಸಿರಿನಿಂದ ಆ ಮನುಷ್ಯನಿಗೆ ಊದಿ, ಅವನ ಬಾಯಲ್ಲಿ ಊದಿ ಅವನಿಗೆ ಉಸಿರು ಬರುವಂತೆ ಮಾಡಿದನು ಅಂತ ಹೇಳಿ ನೀವು ಸತ್ಯವೇದ ವಾಕ್ಯದಲ್ಲಿ ಓದಿದ್ದೀರಿ. ಮನೆಗೂ ಹೋಗಿ ಓದ್ರಿ. ಆದಾಮನನ್ನು ಹೇಗೆ ದೇವರು ಈ ಲೋಕದಲ್ಲಿ ಸೃಷ್ಟಿ ಮಾಡಿದ ಅಂತ ಹೇಳಿ 6 ದಿವಸದಲ್ಲಿ 5 ದಿವಸದಲ್ಲಿ ಇದೆಲ್ಲ ಸೃಷ್ಟಿ ಮಾಡಿ 6ನೇ ದಿವಸದಲ್ಲಿ ಆದಾಮನನ್ನು ಸೃಷ್ಟಿ
ಸೃಷ್ಟಿ ಮಾಡಿ ಎದೆನ್ ತೋಟದಲ್ಲಿ ಇಡುತ್ತಾನೆ. ಇದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಆದ್ರೆ ಆದಾಮನು ಆ ಸೈತಾನನ ಒಂದು ಮಾತಿಗೆ ಕಿವಿಗೊಟ್ಟು ಯಾವ ಹಣ್ಣನ್ನು ತಿನ್ನಬೇಡ ಅಂತ ಹೇಳುತ್ತಾನೋ ಅದನ್ನು ಏನ್ ಮಾಡ್ತಾನೆ, ಆದಾಮನು ಆ ಹಣ್ಣನ್ನು ತಿಂದು ಪಾಪಕ್ಕೆ ಒಳಗಾಗುತ್ತಾನೆ. ಯೇಸು ಕ್ರಿಸ್ತನು ಇಡೀ ಲೋಕ, ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಆಕಾಶ, ಸಕಲ ವಿಧವಾದ ಪ್ರಾಣಿ, ಪಕ್ಷಿ, ಜಂತುಗಳು, ಎಲ್ಲ ನೀರಿನಲ್ಲಿರುವ ಎಲ್ಲಾ ರೀತಿಯಾದ ಕ್ರಿಮಿ ಕೀಟ ಎಲ್ಲವನ್ನು ಸೃಷ್ಟಿ ಮಾಡಿ, ಕೊನೆಯದಾಗಿ ಮನುಷ್ಯರನ್ನು ಸೃಷ್ಟಿ ಮಾಡಿ, ಇದೆಲ್ಲವೂ ನಿನ್ನ ಅಧೀನದಲ್ಲಿ ಕೊಡಲ್ಪಟ್ಟಿದೆ ಅಂತ ಹೇಳಿ, ಯಾರ ಅಧೀನದಲ್ಲಿ? ಮನುಷ್ಯನ ಅಧೀನದಲ್ಲಿ, ಅಂದ್ರೆ ಆದಾಮನನ್ನು ಅಧೀನದಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಎಲ್ಲವನ್ನು ಆತನ ಅಧೀನದಲ್ಲಿ ಕೊಡ್ತಾನೆ. ಅದನ್ನು ಕೊಟ್ಟು ಏದೇನ್ ತೋಟದಲ್ಲಿ ಅವನು ಊಟ ಮಾಡುವುದಕ್ಕೆ ಎಲ್ಲಾ ಆಹಾರ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಒಂದು ಹಣ್ಣನ್ನು ಮಾತ್ರ ಏನ್ ಹೇಳ್ತಾನೆ, ತಿನ್ಬೇಡ, ಈ ಹಣ್ಣನ್ನು ತಿಂದ್ರೆ ನೀನು ಪಾಪಕ್ಕೊಳಗಾಗ್ತೀಯ ಅಂತ. ಆದ್ರೆ ಸೈತಾನ ಏನ್ ಮಾಡ್ತಾನೆ, ಅವನೇ ಆದಾಮನಿಗೆ ಬಂದು ಅವನಿಗೆ ಹೇಳ್ತಾನೆ, ಈ ಹಣ್ಣನ್ನು ತಿನ್ನು, ಈ ಹಣ್ಣನ್ನು ತಿಂದ್ರೆ ನಿನಗೆ ಬೆತ್ತಲೆ ಯಾವುದು, ಬೆತ್ತಲೆ ಆಗದೆ ಇರುವುದು ಯಾವುದು ಎಂದು ಗೊತ್ತಾಗುತ್ತದೆ. ದೇವರ ದೃಷ್ಟಿ ಹೇಗಿರುತ್ತದೋ ನಿನಗೂ ಆ ರೀತಿಯಾದ ದೃಷ್ಟಿ ಬರುತ್ತದೆ. ಅಲ್ಲಿ ತನಕ ಅವನಿಗೆ ಬೆತ್ತಲೆ ಅಂತ ಗೊತ್ತೇ ಇರೋದಿಲ್ಲ, ಅಂದ್ರೆ ಪಾಪ ಏನೆನ್ನುವ ಅರಿವೇ ಅವನಿಗೆ ಇರೋದಿಲ್ಲ. ಆದ್ರೆ ಪಾಪದ ಅರಿವು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಹಣ್ಣನ್ನು ತಿಂದೊಡನೆ ಅವನು ಬೆತ್ತಲಾಗಿದ್ದೇನೆ ಅಂತ ಹೇಳಿ. ಅಲ್ಲಿಯ ತನಕ ಬೆತ್ತಲೆ ಆಗಿರುವಂತದ್ದು ಏನಂತ ಇಲ್ಲ, ನಾರ್ಮಲ್ ಎಲ್ಲಾ ಜೀವಿಗಳು ಇದ್ದ ರೀತಿಯಲ್ಲೇ ಈ ಮನುಷ್ಯನು ಸಹ, ಅವನಿಗೆ ಬಟ್ಟೆ ಬೇಕಾಗಿರಲಿಲ್ಲ ಆಗ, ಯಾಕಂದ್ರೆ ಅವನು ಬೆತ್ತಲೆ ಆಗಿದ್ದೇನೆ ಗೊತ್ತಿಲ್ಲ. ಆ ಪಾಪ ಎಂಬ ಅವರ ಅರಿವು ಹಣ್ಣನ್ನು ತಿಂದಿದೊಡನೆ, ಆ ಸೈತಾನನ ಕ್ರಿಯೆಯೊಟ್ಟಿಗೆ ಹಣ್ಣನ್ನು ತಿಂದಿಡೋನೆ ಪಾಪ ಬಂತು. ಆ ತಿಂತಾ ಇದ್ದಂಗೆ ನಾನು ಬೆತ್ತಲೆ ಆಗಿದ್ದೇನೆ ಓಡಿ ಹೋಗಿ ಅವನ ಒಂದು ದೊಡ್ಡದ ಮರದ ಎಲೆಯಿಂದ ಅವನೇನ್ ಮಾಡ್ತಾನೆ, ಮುಚ್ಚಿಕೊಳ್ತಾನೆ. ಅವಳಿಗೂ ಸಹ ಆ ಎಲೆಯನ್ನು ಮುಚ್ಚಿ ಇಬ್ಬರು ಸಹ ಎಲೆಯಿಂದ ಮರೆಮಾಚಿ ಒಂದು ಮರದ ಹಿಂದೆ ಹೋಗಿ ನಿಂತ್ಕೊಳ್ತಾರೆ. ದೇವರು ಬಂದು ಕೇಳ್ತಾನೆ, ಯಾಕೆ ನೀನು ಅಲ್ಲಿ ನಿಂತಿದ್ದಿ? ದೇವರೇ, ಈ ರೀತಿ ನೀನು ಯಾವ ಹಣ್ಣನ್ನು ತಿನ್ಬೇಡ ಅಂತ ಹೇಳಿದೋ ಅವಳು ಆ ಹಣ್ಣನ್ನು ತಿನ್ನಕೊಟ್ಟು ನಾನು ತಿಂದೊಡನೆ ಈ ರೀತಿ ಆಯ್ತು, ನಾನು ಇಲ್ಲಿ ಬಂದಿದ್ದೆ. ಸೊ ಅವಾಗ ದೇವರು ಕೋಪ ಬಂದು, ಅವತ್ತು ಇನ್ನು ಮುಂದೆ ನೀನು ಏನೋ ಈ ರೀತಿಯಾಗಿ ಜೀವಿಸಿ, ಅಂದ್ರೆ ಕಷ್ಟಪಟ್ಟು ನಿನ್ನ ಆಹಾರವನ್ನು ನೀನು ಸಂಪಾದನೆ ಮಾಡಿಕೊಳ್ಳಬೇಕೆಂತ ಶಾಪ ಕೊಟ್ಟು, ಅವತ್ತಿಗೆ ಮರಣ, ಅಂದ್ರೆ ಒಬ್ಬ ಮನುಷ್ಯನಿಗೆ ಮರಣವು ಬಂತು. ಅಲ್ಲಿ ತನಕ ಅವನಿಗೆ ಯೋಚನೆ ಮಾಡಲಿಲ್ಲ ಮರಣ ಬರಬೇಕು ಮನುಷ್ಯನಿಗೆ ಅಂತ ಹೇಳಿ, ದೇವರು ಅಲ್ಲಿ ತನಕ ಯೋಚನೆ ಇರಲಿಲ್ಲ. ಆದ್ರೆ ಯಾವಾಗ ಆಯ್ತು ಅವನಿಗೆ ಮರಣವು ಎಂಬುವುದು ಸಹ ಬಂತು. ಅವಳಿಗೆ ಶಾಪ ಅದೇ ರೀತಿಯಲ್ಲಿ ಕೊಡುತ್ತಾನೆ, ನೀನು ಪ್ರಸವ ವೇದನೆ ಎತ್ತಿ ನೀನು ಮಗುವನ್ನು ಹೇರುವಾಗ ನೀನು ಪ್ರಸವ ವೇದನೆ ಪಟ್ಟು ಕಷ್ಟದಲ್ಲಿ ನಿನ್ನ ಮಗುವನ್ನು ಹೇರಬೇಕು ಅಂತೇಳಿ ಅವಳಿಗೆ ಶಾಪ ಅಂದ್ರೆ ಕೊಟ್ಟು, ಗಂಡುಗೆ ಅಂದ್ರೆ ಆದಾಮನಿಗೆ ನೀನು ದುಡಿದು ಆಹಾರ ದುಡಿದು ನೀನು ಬೇವರಿಂದ ದುಡಿದು ನೀನು ಸಂಪಾದನೆ ಮಾಡಿ ನೀನು ತಿನ್ಬೇಕು. ಅಲ್ಲಿ ತನಕ ಫ್ರೀ ಇತ್ತು, ದೇವರು ಏನೆಲ್ಲ ಸೃಷ್ಟಿ ಮಾಡಿದ್ದು ಅದೆಲ್ಲ ಅವ್ರಿಗೆ ಇದ್ದಿತ್ತು. ಆದ್ರೆ ಯಾವಾಗ ನೀವು ಈ ಮಾತಿಗೆ ಬೆಲೆ ಕೊಡದೆ ಪಾಪಕ್ಕೊಳಗಾಗುತ್ತೋ ಆ ಎದೆನ್ ತೋಟದಿಂದ ಹೊರಗಡೆ ಆಗುತ್ತೆ. ಸೊ ಅಲ್ಲಿಗೆ ಮರಣವು ಬಂತು. ಯಾರಿಂದ? ಆದಾಮನಿಂದ. ಆದಾಮ ಮಾಡಿದ ಪಾಪದಿಂದ ಮರಣವು ಬಂತು. ಆದರೆ ಎರಡನೇ ಆದಾಮನಾಗಿ ಯಾರು ಬಂದರು ಮತ್ತೆ ಈ ಲೋಕಕ್ಕೆ? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ದೇವರು ಮರಣವು, ಆದಾಮನಿಂದ ಮರಣವು ಈ ಲೋಕಕ್ಕೆ ಪರಿಚಯವಾಯಿತು. ನಿಮ್ಗೆ ಅವಾಗಿಂದ ಅಲ್ಲಿ ವಾಕ್ಯ ನೋಡ್ಕೊಂಡ್ ಬನ್ನಿ, ಅಲ್ಲಿಂದ ಮೋಶೆ ಧರ್ಮ ಗ್ರಂಥ ತನಕನೂ ಏನೇ ಪಾಪ ಬೇರೆ ರೀತಿ ಪಾಪ ಮಾಡದೇ ಇದ್ರು ಸಹ ಪಾಪಕ್ಕೆ ಒಳಗಾಗಿ ಮರಣದಂಡನೆಯೂ ಸಹ ಬರ್ತಿತ್ತು, ಅವರು ಮರಣಕ್ಕೊಳಪಡಿಸ್ತಿದ್ರು. ಆದ್ರೆ ಮೋಶೆ ಧರ್ಮ ಗ್ರಂಥ ನಂತರ ಯೇಸು ಕ್ರಿಸ್ತನ್ ಬಂದಾದ್ಮೇಲೆ ನಮಗೇನಾಯ್ತು? ಮತ್ತೆ ಜೀವ ಉಂಟಾಯಿತು. ಹಲ್ಲೆಲೂಯಾ. ಮರಣವು ಆದಾಮನಿಂದ ಬಂತು, ಯೇಸುವಿನಿಂದ ಮತ್ತೆ ನಮಗೆ ಜೀವಿಸಿ ಆತನ ದೇವರಲ್ಲಿ ಬಲದಾಗಡೆಯಲ್ಲಿ ಹೋಗಿ ಆತನ ಜೊತೆಯಲ್ಲಿ ಜೀವಿಸುವುದಕ್ಕಾಗಿ ನಮ್ಮನ್ನುವುದನ್ನು, ಹಲ್ಲೆಲೂಯಾ, ನಮ್ಮನ್ನು ಎಬ್ಬಿಸಿದನು. ಹಲ್ಲೆಲೂಯಾ. ಈ ವಾಕ್ಯದ ಅರ್ಥ ಅದೇನೆ. ಆದಾಮನಿಂದ ನಮಗೆ ಮರಣ ಬಂತು, ಆದರೆ ಯೇಸುವಿನಿಂದ ಮತ್ತೆ ನಮಗೆ ಜೀವವು ಉಂಟಾಯಿತು. ಹಲ್ಲೆಲೂಯಾ. ವಾಕ್ಯ ನಿಮಗೆ ಅದನ್ನು ನೋಡಿ, ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲ
ಮಾಡದೇ ಇದ್ರೂ ಸಹ ಅವರಿಗೂ ಮೇಲೆಯೂ ಅದು ನಡೆಯುತ್ತಿತ್ತು. ಆ ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ, ಅಂದರೆ ಯೇಸು ಕ್ರಿಸ್ತನಿಗೆ. ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. ಏಕೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲಾ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ, ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲಾ ಮನುಷ್ಯರಿಗೆ ಹೇರಾಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ? ಹಲ್ಲೆಲೂಯಾ! ಇದು ನಿಶ್ಚಯ ತಾನೆ. ವಾಕ್ಯದಲ್ಲಿ ಹೇಳ್ತಾರೆ, ಇದು ನಿಶ್ಚಯವಲ್ಲವೇ? ನಾವು ಜೀವಿಸುತ್ತೇವೆ. ನಾವು ಮತ್ತೆ ಈಗ ಮರಣದ ಭಯದಲ್ಲಿ, ಆದಾಮನಿಂದ ಬಂದ ಮರಣವು ಮತ್ತೆ ಯಾರು ಹೇಳಿಲ್ಲ. ಮೋಶೆ ಬಂದ್ರು, ಎಲಿಯಾ ಬಂದ್ರು, ಎಲಿಷಾ ಬಂದ್ರು, ಅನೇಕ ಪ್ರವಾದಿಗಳು ಬಂದರು. ಯಾವ ಪ್ರವಾದಿಗಳು ಬಂದಾಗಲೂ ಅವರು ಈ ಲೋಕಕ್ಕೆ ಸುವಾರ್ತೆ ಸಾರಲಿಲ್ಲ. ಏನಂತ? ನಿಮಗೆ ನಿತ್ಯ ಜೀವ ಉಂಟು, ನೀವು ಸತ್ತರೂ ಎದ್ದೇಳ್ತೀರಿ, ನೀವು ದೇವರ ಬಳಿಯಲ್ಲಿ ಇರ್ತೀರಿ ಅಂತ ಹೇಳಿ ಯಾವ ಪ್ರವಾದಿಗಳು ನುಡಿಯಲಿಲ್ಲ. ಯೇಸು ಕ್ರಿಸ್ತನು ಬಂದ ಮೇಲೆ ಯೇಸು ಕ್ರಿಸ್ತನನ್ನು ಸಾರಿದ ಸುವಾರ್ತೆಯು ನಿಮಗೆ ನಿತ್ಯ ಜೀವ ಉಂಟು, ಆತನು ಗುಡಾರಗಳನ್ನು ಸಿದ್ಧ ಮಾಡಿದ್ದಾನೆ. ಹಲ್ಲೆಲೂಯಾ! ಯಾರಿಗಾಗಿ? ಯೇಸುವನ್ನು ನಂಬುವವರಿಗಾಗಿ. ಇಲ್ಲಿ ಲೋಕದಲ್ಲಿ ನಾವು ಸತ್ತರೂ ನಾವು ಮತ್ತೆ ನಿತ್ಯ ನಿರಂತರವಾಗಿ ಆತನಲ್ಲಿ ಜೀವಿಸುವವರಾಗಿ. ಹಲ್ಲೆಲೂಯಾ! ಗೊತ್ತಾಯ್ತಾ? ಈಗ ಎರಡನೆಯದು ಶ್ರೇಷ್ಠ ಆದಾಮನಾಗಲು, ಅಂದ್ರೆ ದೇವರ ಸೃಷ್ಟಿ, ದೇವರ ಉಸಿರಿಂದನೇ ಸೃಷ್ಟಿಸಲ್ಪಟ್ಟ ಆದಾಮನು ಎರಡನೆಯ ಶ್ರೇಷ್ಠ ಆದಾಮನಾಗಲು ಯೇಸು ಬಂದನೆಂದು. ಹಲ್ಲೆಲೂಯಾ! ಮೂರನೆಯದಾಗಿ ನಾವು ವಾಕ್ಯವನ್ನು ನೋಡೋಣ. ಯಾಕಾಗಿ ಬಂದನಂತ ಹೇಳಿ 27ನೆಯ ಕಾರಣ, ಇವತ್ತಿಗೆ 3ನೆಯ ಕಾರಣ. ನಮ್ಮ ಆಳವಾದ ಬಾಯಾರಿಕೆಯನ್ನು ಪೂರೈಸಲು. ಹಲ್ಲೆಲೂಯಾ! ಟು ಸ್ಯಾಟಿಸ್ಫೈ ಅವರ್ ಡೀಪೆಸ್ಟ್ ಥರ್ಸ್ಟ್. ನಮ್ಮ ಆಳವಾದ ಬಾಯಾರಿಕೆಯನ್ನು ಪೂರೈಸಲು. ಯೋಹಾನ 4ನೇ ಅಧ್ಯಾಯ 13-14 ವಾಕ್ಯ. ಜಾನ್ ಚಾಪ್ಟರ್ 4 ವರ್ಸ್ 13-14. ಈ ನೀರು ಕುಡಿಯುವವರೆಲ್ಲರಿಗೂ ನಿನಗೆ ನೀರಡಿಕೆಯಾಗುವುದು. ಹೌದು. ನಾನು ಕೊಡುವ ನೀರು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಹೌದು. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದೆ, ನಿತ್ಯ ಜೀವವು ಉಂಟಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ! ಹಲ್ಲೆಲೂಯಾ! ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಿಡಿಕೆ ಆಗುವುದು, ಕುಡಿಯುವವರೆಲ್ಲರಿಗೆ ನೀರಿಡಿಕೆ ಆಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಏನಿದರ ಅರ್ಥ? ಹಾಗಾದ್ರೆ ಯೇಸು ಕ್ರಿಸ್ತನು ಯಾವ ನೀರನ್ನು ಕೊಡ್ತಾನೆ? ನೀವು ಇಲ್ಲಿ ವಾಕ್ಯ ನೋಡ್ಬೇಕಾದ್ರೆ ಅಲ್ಲಿ ಒಬ್ಬ ಸಮಾರ್ಯದ ಸ್ತ್ರೀ ಒಬ್ಳು ಇರ್ತಾಳೆ. ಆ ಸಮಾರ್ಯದ ಸ್ತ್ರೀ ಅವಳು ಬಂದು ಯಾಕೋಬನು ಕಟ್ಟಿಸಿದಂತ ಒಂದು ಬಾವಿ ಇರುತ್ತೆ. ಅದು ಆ ಬಾವಿ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಸಮಾರ್ಯಗೂ ಮತ್ತು ಗಲಿಲೆಯ ಊರಿನ ಮಧ್ಯದಲ್ಲಿ ಅಲ್ಲಿ ಆ ಬಾವಿ ಇರುತ್ತೆ. ಅದು ಯೋಸೇಫನು ಎಲ್ಲರೂ ಅದೇ ಬಾವಿಯಲ್ಲಿ ನೀರು ಕುಡಿದಂಥದ್ದು. ಆ ಬಾವಿಗೆ ಬಳಿಗೆ ಬಂದು ಅವಳು ಏನ್ ಮಾಡ್ತಾಳೆ? ನೀರನ್ನು ಸೇರ್ತಕ್ಕೆ ಬಂದಿರ್ತಾಳೆ. ಅದರ ಪಕ್ಕದಲ್ಲೇ ಯೇಸು ಕ್ರಿಸ್ತನು ಬಂದು ಕುಳಿತುಕೊಳ್ತಾನೆ. ಯೇಸು ಕ್ರಿಸ್ತನು ಬಂದು ಕುಳಿತು, ಅಮ್ಮ ನನಗೆ ಕುಡಿಯಲು ನೀರು ಕೊಡ್ತೀಯಾ ಅಂತ ಕೇಳ್ತಾಳೆ. ಆಗ ಸಮಾರ್ಯದ ಸ್ತ್ರೀ ಹೇಳ್ತಾಳೆ, ಅಯ್ಯ ನನಗೆ ಹೇಗೆ ಈ ರೀತಿ ನಿಮಗೆ ನೀರು ಕುಡಿಯೋದು? ಯಾಕಂದ್ರೆ ಅವಳು ಕೆಳ ಜಾತಿಯವಳಾಗಿರ್ತಾಳೆ ಆ ಸಮಾರ್ಯದ ಸ್ತ್ರೀ. ಅಂದ್ರೆ ನೀವು ಯಹೂದ್ಯರು, ನೀವು ಶ್ರೇಷ್ಠ ಜಾತಿಯವರು, ಅಂದ್ರೆ ಯೇಸು ಕ್ರಿಸ್ತನೆಲ್ಲ ಯಹೂದ್ಯ ಇದಕ್ಕೆ ಸೇರಿದವರು, ಯಹೂದ್ಯರು ನೀವು ಹೇಗೆ ನೀವು ಶ್ರೇಷ್ಠ ಜಾತಿ, ನೀವು ಶ್ರೇಷ್ಠ ಧರ್ಮಕ್ಕೆ ಸೇರಿದವರು, ನೀವು ನನ್ನ ಬಳಿಯಲ್ಲಿ ಹೇಗೆ ನೀರು ಕೇಳೋದಕ್ಕೆ ಸಾಧ್ಯ? ನಾನು ಹೇಗೆ ನಿಮಗೆ ನೀರು ಕುಡಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಯೇಸು ಕ್ರಿಸ್ತನಿಗೆ ಆ ಸಮಾರ್ಯದ ಸ್ತ್ರೀ ಕೇಳ್ತಾಳೆ. ಅವಾಗ ಯೇಸು ಕ್ರಿಸ್ತ
ಕ್ರಿಸ್ತನ ಸಮಾಜದ ಸ್ತ್ರೀಗೂ ಈ ಸಂಭಾಷಣೆ ನಡೆಯುತ್ತಿರುತ್ತೆ. ಆಗ ಅವನು ಹೇಳ್ತಾನೆ ಈ ವಾಕ್ಯವನ್ನು, ಈ ನೀರನ್ನು ಕುಡಿಯುವವರೆಲ್ಲರಿಗೆ ನೀರಡಿಕೆ ಆಗುವುದು, ನಾನು ಕೊಡುವ ನೀರನ್ನು ಕುಡಿದವರಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಅಂತ ಹೇಳಿ. ಹಾಗಾದ್ರೆ ಹಾಗಾದ್ರೆ ನನಗೆ ಆ ನೀರು ನನಗೆ ಬೇಕು ಅಂತ ಹೇಳ್ಬಿಟ್ಟು ಆ ಸಮಾಜದ ಸ್ತ್ರೀ ಹೇಳ್ತಾಳೆ. ಹಾಗೆ ಇಲ್ಲಿ ಈ ಒಂದು ಸಂಭಾಷಣೆ ನಡಿಬೇಕಾದ್ರೆ ಆ ಶಿಷ್ಯರು ಬರ್ತಾರೆ. ಅಲ್ಲಿ ಬಂದು ಅವರು ನೋಡ್ತಾರೆ, ಇದೇನು ಯೇಸು ಈ ಹೆಂಗಸ ಜೊತೆ ಮಾತಾಡ್ತಾ ಇದ್ದಲ್ಲ. ಯಾಕಂದ್ರೆ ಆ ಹೆಂಗಸು ಕೆಳಜಾತಿ ಮಾತ್ರ ಅಲ್ಲ, ಅವಳು ಒಂದು ವ್ಯಭಿಚಾರಿಯ ರೀತಿಯಲ್ಲಿರುವವಳಾಗಿರ್ತಾಳೆ. ಅವಳು ಕೇಳ್ತಾಳೆ, ಅವ್ರು ಯೇಸು ನೋಡಮ್ಮ, ನಿನಗೆ 5 ಗಂಡಂದಿರಿದ್ರು, ನಿನಗೆ 5 ಗಂಡಂದ್ರು ತೀರಿ, ಈಗ ಇನ್ನೊಬ್ಬರ ಜೊತೆಗೆ ನೀನು ವಾಸ ಮಾಡ್ತಾ ಇದ್ದ ನೀನು ಅಂತ ಹೇಳಿ ಯೇಸು ಕ್ರಿಸ್ತನು ಹೇಳ್ತಾನೆ ಸ್ತ್ರೀಗೆ. ಆಗ ಸ್ತ್ರೀ, ಹಾಗಾದ್ರೆ ನೀನು ಪ್ರವಾದಿ ಇರಬಹುದು ನೀನು ಅಂತ ಆ ಸಮಾಜದ ಸ್ತ್ರೀ ಹೇಳ್ತಾರೆ, ನೀನು ಪ್ರವಾದಿಯೋ ಅಥವಾ ಬರಬೇಕಾಗಿರುವ ಮೆಸ್ಸಿಯನ ಅಂತ ಹೇಳಿ. ಆಗ ಹೌದು, ನಾನು ಆ ಮೆಸ್ಸಿಯನೇ ಅಂತ ಹೇಳಿ ಆ ಸ್ತ್ರೀಗೆ ಯೇಸು ಕ್ರಿಸ್ತನ್ ಹೇಳ್ತಾರೆ. ಆಗ ಆತನ ಶಿಷ್ಯರು ಬಂದು ಯೇಸು ಕ್ರಿಸ್ತನ ನೋಡಿ, ಯಾಕೆ ಇವನೊಟ್ಟಿಗೆ ಮಾತಾಡ್ತಾ ಇದ್ದಾರಲ್ಲ ಯೇಸು, ಇದು ಹೇಗೆ ಇದು ಅಂತ ಕೇಳಿ. ಆಗ ಯೇಸುವಿನ ಅರ್ಥ ಏನಿದೆ ಈ ವಾಕ್ಯದಲ್ಲಿ ಅಂತ ಹೇಳಿದ್ರೆ, ಪಾಪಿಗಳಿಗಾಗಿ ಯೇಸು ಬಂದಂತದ್ದು. ಹಲ್ಲೆಲೂಯಾ! ಯೇಸು ಕ್ರಿಸ್ತನು ಬಂದಂತದ್ದು, ಸುವಾರ್ತೆಯನ್ನು ಸಾರುವಂತದ್ದು, ಯೇಸು ಕ್ರಿಸ್ತನು ಯಾರಿಗೆಲ್ಲ ಸಿಗುವಂತದ್ದು, ಅದು ಪಾಪಿಗಳಿಗಾಗಿ. ಬೇರೆ ಒಳ್ಳೆಯ ರೀತಿಯಲ್ಲಿ ಇರುವವರಿಗೆ ಮಾತ್ರ ಅಲ್ಲ. ಈ ವಾಕ್ಯಗಳು ಬೇಕಾಗಿರುವುದು ಪಾಪಿಗಳಿಗಾಗಿ ಹೊರತು ಇನ್ಯಾರಿಗಲ್ವಂತ ಇದು ನೀತಿವಂತರಿಗೆ ಬೇಡ. ನಾನು ವಾಕ್ಯ ತಿಳಿಸ್ಕೊಟ್ಟಿದ್ದೇನೆ. ವೈದ್ಯರು ಯಾರಿಗೆ ಬೇಕು? ಅಸ್ವಸ್ಥತೆಯಲ್ಲಿರುವವನಿಗೆ ವೈದ್ಯರು ಬೇಕೇ ಹೊರತು ಸ್ವಸ್ಥವನಿಗೆ ವೈದ್ಯ ಬೇಕಾಗಿಲ್ಲ. ಅದೇ ರೀತಿಯಲ್ಲಿ ಪಾಪಿಗಳಿಗೆ ಈ ವಾಕ್ಯ ಬೇಕೇ ಹೊರತು ನೀತಿವಂತನಿಗೆ ಬೇಕಾಗಿಲ್ಲ. ಹಲ್ಲೆಲೂಯಾ! ಆಗ ಶಿಷ್ಯರು ಕೇಳಿದಾಗಲೂ ಯೇಸು ಅವ್ರು ಕೇಳೋದು ಇಲ್ಲ, ಆಕ್ಚುಲಿ ಸುಮ್ಮನೆ ಆಗ್ಬಿಡ್ತಾರೆ. ಯಾಕಂದ್ರೆ ಇವರು ಮಾತಾಡ್ತಿರ್ತಾರೆ, ಗೊತ್ತಿರುತ್ತೆ ಯೇಸು ಕ್ರಿಸ್ತನು ಆ ಪಾಪಿಯಾಗಿ, ದೀನರು, ಗತಿ ಇಲ್ಲದವರು, ಪಾಪಿಗಳು ಇವರಿಗಾಗಿ ಬಂದಂತದ್ದು. ಹಲ್ಲೆಲೂಯಾ! ಬಡವರಿಗಾಗಿ ಬಂದಂತದ್ದು. ಅವರು ಐಶ್ವರ್ಯರಾಗಿ ಬಂದಿಲ್ಲ. ನೀವು ವಾಕ್ಯದಲ್ಲಿ ನೋಡಿರಬಹುದು, ಬಡವರಿಗಾಗಿ ಯೇಸು ಕ್ರಿಸ್ತನ್ ಬಂದಂತ. ನಾವು ಬಡವರಾಗಿ ನಮ್ಮನ್ನು ಐಶ್ವರ್ಯವಂತರಾಗಿ ಮಾರ್ಪಡಿಸಲು ಆತನು ಹಲ್ಲೆಲೂಯಾ! ಐಶ್ವರ್ಯವಂತರನ್ನು, ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ನಮ್ಮನ್ನು ಹಲ್ಲೆಲೂಯಾ! ಅಜ್ಞಾನಿಗಳಾಗಿದ್ದಂತ ನಮ್ಮನ್ನು ಜ್ಞಾನಿಗಳಾಗಿ ಮಾರ್ಪಡಿಸುವುದಕ್ಕಾಗಿ. ಆತನ ವಾಕ್ಯ ಓದ್ತಾ ನಮ್ಗೆ ಏನಾಗುತ್ತೆ ಅಂದ್ರೆ ಜ್ಞಾನ ಬರುತ್ತೆ, ವಿವೇಕ ಬರುತ್ತೆ. ನಾವು ಸಾಧಿಸದೆ ಆಗದೆ ಇರುವಂತದನ್ನು ಸಾಧಿಸುತ್ತೇವೆ. ಹಲ್ಲೆಲೂಯಾ! ಇಲ್ಲದಿದ್ದರೆ ಲೋಕದಲ್ಲಿ ನಮಗೆ ಓದೋದು ಸಿಗ್ತಾ ಇರಲಿಲ್ಲ. ನಮಗೆ ಯಾರು ಓದಕ್ಕೂ ಆಗ್ತಿರ್ಲಿಲ್ಲ. ಓದುವಂತ ಒಂದು ಬೈಬಲ್ ಓದೋದ್ರಲ್ಲಿ ಮೊದಲು ನಾವು ಎಜುಕೇಟೆಡ್ ಓದೋದು ಕಲಿಸುತ್ತೇವೆ ಬೈಬಲ್ ಓದೋದಕ್ಕೆ. ಆ ತರ ಇದ್ದವರು ನಮ್ಮನ್ನು ಇವತ್ತು ಬೈಬಲ್ ಓದುವಾಗ ಮಾಡಿ, ನಾನು ಯೇಸುವಿನ ಮಕ್ಕಳೆಂಬ ಧೈರ್ಯವಾಗಿ ಹೇಳುವ ಅಧಿಕಾರ. ಸೊ ಈ ರೀತಿಯಾಗಿ ಈ ನೀರು ಯಾವುದು? ಹಾಗಾದ್ರೆ ಇವ್ರು ನೀರು ಮಾತ್ರ ಕುಡಿದ್ರೆ ಬಾಯಾರಿಕೆ ಆಗುತ್ತೆ, ಇವ್ರು ಕೊಡುವ ನೀರು ಯಾವ್ದಪ್ಪ ಅಂತ ಅವಳು ಯೋಚನೆ ಮಾಡ್ಬೇಕಾದ್ರೆ, ಅಯ್ಯ ನೀರು ನನಗೂ ಕೊಡು ಅಂತ. ಆ ನೀರು ಯಾವುದು ಗೊತ್ತೇ? ಪರಿಶುದ್ಧ ಆತ್ಮ. ಆ ನೀರಂದ್ರೆ ಪರಿಶುದ್ಧ ಆತ್ಮ. ಆ ಪರಿಶುದ್ಧ ಆತ್ಮ ಯಾರಿಗೆ ಕೊಡಲ್ಪಡುತ್ತದೋ ಅವರಲ್ಲಿ ಯಾವಾಗಲೂ ಬಾಯಾರಿಕೆ ಆಗುವುದಿಲ್ಲ. ಯಾಕಂದ್ರೆ ಆ ಪರಿಶುದ್ಧಾತ್ಮನ ಮುಖಾಂತರ ಬುಗ್ಗೆಯಲ್ಲಿ ಚಿಮ್ಮುವ ನೀರಿನಂತೆ ಆ ಪರಿಶುದ್ಧಾತ್ಮನು ನಮ್ಮಲ್ಲಿ ಕ್ರಿಯೆ ಮಾಡ್ತಿರ್ತಾನೆ. ಆ ಪರಿಶುದ್ಧಾತ್ಮ ನಮಗೆ ಕೊಡಲ್ಪಟ್ಟಿದೆ, ಅದಕ್ಕೆ ನಮಗೆ ನೀರಡಿಕೆ ಆಗದು. ನಮಗೆ ಇನ್ನು ಪಾಪದಲ್ಲಿ ಬೀಳುವುದಕ್ಕೆ, ಆ ಒಂದು ಟೆಂಪ್ಟೇಷನ್ ಹೋಗುವುದಕ್ಕೆ, ಅದಕ್ಕೆ ನಮಗೆ ನೀರಡಿಕೆ ಆಗುವಂತ ಸನ್ನಿವೇಶ ಬರೋದಿಲ್ಲ. ಯಾಕಂದ್ರೆ ಪರಿಶುದ್ಧಾತ್ಮನು ನಮಗೆ ಕೊಟ್ಟಿದ್ದಾನೆ. ಅದೇ ನಿತ್ಯವಾದ ನೀರು. ಅದು ಬಾಯಾರಿಕೆ ಆಗದಂತೆ ಇರುವಂತ ನೀರೆಂದರೆ ಪರಿಶುದ್ಧಾತ್ಮನು. ಹಲ್ಲೆಲೂಯಾ! ಈ ವಾಕ್ಯದ ರಹಸ್ಯ ದೇವರು ಹೇಳಿದ್ದಾನೆ. ಯಾವ ನೀರೆಂದರೆ ಪರಿಶುದ್ಧಾತ್ಮ. ಹಲ್ಲೆಲೂಯಾ! ನಮಗೂ ಕೊಡಲ್ಪಟ್ಟಿರುವ ಪರಿಶುದ್ಧಾತ್ಮ. ನಾವು ತುಂಬಾ ಹೆಚ್ಚಾಗಿ ಗಾಢವಾಗಿ ಈ ಪರಿಶುದ್ಧಾತ್ಮನನ್ನು ನಮ್ಮ
ಧರಿಸಿಕೊಳ್ಳುವಾಗ ನಮಗೆ ಯಾವುದರಲ್ಲೂ ಕಡಿಮೆ ಇರುವುದಿಲ್ಲ. ಹಲ್ಲೆಲೂಯಾ! ಯಾವುದರಲ್ಲೂ ಕಡಿಮೆ ಇರುವುದಿಲ್ಲ. ನಾವು ಕಡಿಮೆ ಯಾವಾಗಿರುತ್ತದೆ ಅಂದ್ರೆ ಆ ಪರಿಶುದ್ಧಾತ್ಮನನ್ನು ಬರೆಸಿ ನಮ್ಮಲ್ಲಿ ಇಟ್ಟುಕೊಳ್ಳದಿರುವಾಗ, ಆಗ ನೀರಡಿಕೆ ಆಗುತ್ತದೆ ನಮಗೆ. ಆದ್ರೆ ಪರಿಶುದ್ಧಾತ್ಮ ನಮ್ಮನ್ನು ಇಟ್ಟುಕೊಳ್ಳುವಾಗ ಕಡಿಮೆ ಇರುವುದಿಲ್ಲ ನಮಗೆ. ಹಲ್ಲೆಲೂಯಾ! ಈ ವಾಕ್ಯದ ಅರ್ಥ ನಿಮಗೆ ಚೆನ್ನಾಗಿ ಗೊತ್ತಾಗಿರ್ಬೋದು. ಈಗ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ಆ ಸಮಾಜದ ಸ್ತ್ರೀಯೊಟ್ಟಿಗೆ ಮಾತಾಡಬೇಕಾದ್ರೆ ನಾವು ವಾಕ್ಯದಲ್ಲಿ ಓದಿರ್ತೇವೆ, ಸುಮಾರು ಟೈಮ್ ಓದಿರ್ತೇವೆ, ನಾವು ಓದ್ಕೊಂಡು ಹೋಗ್ತೇವೆ. ಹೇಗೆ ಸಮಾಜದ ಸ್ತ್ರೀ ಜೊತೆ ಮಾತಾಡದ, ನೀರು ಕೇಳದ, ಮತ್ತು ಅವಳು ನೀರು ಕೇಳಿದ್ರು. ಆದ್ರೆ ಆ ನೀರಿನ ರಹಸ್ಯ ಪರಿಶುದ್ಧಾತ್ಮ. ಹಲ್ಲೆಲೂಯಾ! ಆ ಸಮಾಜದ ಸ್ತ್ರೀ ಪಾಪಿ, ಆದ್ರೆ ಪಾಪಿಗೆ ಸುವಾರ್ತೆ ಸಾರ್ತಿದ್ದು ಯೇಸು. ಹಲ್ಲೆಲೂಯಾ! ಆ ಪಾಪಿ ಎಲ್ಲಿ ಇದ್ದವಳಿಗೆ ಒಂದು ಸುವಾರ್ತೆ ಬೇರೆಯವರಾಗೆ ನಾವು ಅವಳು ಪಾಪಿ, ಅವಳು ವ್ಯಭಿಚಾರಿ, ಅವಳ ಬಳಿ ಹೋಗಿ ನೀವು ಸೇವೆ ಮಾಡ್ತೀರಾ? ಇವತ್ತಿನ ಸೇವೆ ಹಾಗೆ, ಇವತ್ತಿನ ಅನೇಕ ಸೇವಕರು ಹಾಗೆ. ನೀನ್ ಯಾಕೆ ಹೋಗಿ ಆ ಪಾಪಿಗಳ ಮಧ್ಯೆ ಇದ್ಯಾ? ನೀನ್ ಯಾಕೆ ಹೋಗಿ ಆ ವ್ಯಭಿಚಾರಿ ಮಧ್ಯೆ ಇದ್ಯಾ? ನೀನ್ ಯಾಕೆ ಆ ಪಾಪಿಗಳ ಜೊತೆ ಕೂತಿದ್ಯಾ? ಆ ಜಾಗದಲ್ಲಿ ಯಾಕೆ ಕೂತಿದ್ಯಾ? ಹಾಗಾದ್ರೆ ಯೇಸು ಆ ಜಾಗದಲ್ಲಿ ಕೂರದೇ ಇದ್ದಿದ್ರೆ ನಾವುಗಳು ಬರ್ತಿದ್ವಾ? ನಾವುಗಳು ಬರ್ತಿದ್ವಾ? ಈ ಪಾಪಿಯಾದ ಹೆಂಗಸು ಬರ್ತಿದ್ದ. ನೀವು ಹಾಗೆ ಓದ್ತಾ ಹೋಗಿ ಆ ಹೆಂಗಸ ಏನ್ ಮಾಡ್ತಾಳೆ, ಸಮಾಜದ ಪಟ್ಟಣಕ್ಕೆ ಹೋಗಿ ಎಲ್ಲರಿಗೂ ಹೇಳ್ತಾರೆ, ಬನ್ನಿ ಬನ್ನಿ ಬನ್ನಿ, ಬರಬೇಕಾಗಿರುವ ಕ್ರಿಸ್ತನು ಮೆಸ್ಸಿಯನ್ ಬಂದಿದ್ದಾನೆ, ಈ ರೀತಿಯಾಗಿ ನನಗೆ ಮಾತನಾಡಿದನು, ಈ ರೀತಿಯಾಗಿ ನನಗೆ ಆದರಿಸಿದನು ಅಂತ ಹೇಳಿ ಎಲ್ಲಾ ಪಟ್ಟಣದವರು ಹೋಗಿ ಹೇಳ್ತಾಳೆ. ಹಾಗೆ ಎಲ್ಲರೂ ಆ ಪಟ್ಟಣದಲ್ಲಿರುವವರು ಎಲ್ಲರೂ ಯೇಸುವಿನ ಬಳಿಗೆ ಬರ್ತಾರೆ, ಅವರ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ, ಅವರು ಹಿಂಬಾಲಿಸ್ತಾರೆ. ಕೊನೆಯ ವಾಕ್ಯದಲ್ಲಿ ಹೇಳಲ್ಪಡುತ್ತೆ, ಆ ಸ್ತ್ರೀಗೆ ಹೇಳ್ತಾರೆ, ಆ ಪಟ್ಟಣದವರೆಲ್ಲರೂ ನಿನ್ನನ್ನು ನಂಬಿ ಬಂದಿಲ್ಲ, ನಾವು ಯೇಸುವನ್ನು ನಂಬಿ ಬಂದಿದ್ದೇವೆ, ಯೇಸು ನಿಜವಾದ ಮೆಸ್ಸಿಯನ್ ಅಂತ ಹೇಳಿ ಆ ಪಟ್ಟಣದವರು ನಂಬ್ತಾರೆ. ಹಾಗಾದ್ರೆ ಆ ಸೇವೆ ಹೇಗೋಯ್ತು? ಆ ಸೇವೆ ಒಬ್ಬ ವ್ಯಭಿಚಾರಿಯಾಗಿದ್ದ ಆ ಸ್ತ್ರೀಯಿಂದ ಸೇವೆ ಹೋಯ್ತು. ಆ ಜನರು ಇವಳು ಹೋಗಿ ಅವರ ಬಳಿಯಲ್ಲಿ ಕೂಗಿ ಹೇಳಿದಳು, ಬನ್ನಿ ಮೆಸ್ಸಿಯನಿದ್ದಾನೆ ಅಂತ ಹೇಳಿ. ಆ ವಾಕ್ಯ ನೋಡಿ, ಸುವಾರ್ತೆ ನೋಡಿ ಹೇಗೆ ಹೋಗುತ್ತೆ ಅಂತ ಹೇಳಿ. ಪಾಪಿಯಿಂದ ಸುವಾರ್ತೆ ಹೊರಟೋಗುತ್ತೆ. ನಾವು ಯಾರನ್ನು ನಾವು ಹಲ್ಲೆಗೆಳೆಯುವುದಕ್ಕಾಗೋದಿಲ್ಲ, ಯಾರನ್ನು ನಾವು ನೀಚರಲ್ಲಿ ನೋಡುವುದಕ್ಕಾಗೋದಿಲ್ಲ, ಯಾರನ್ನು ನೀನು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಯಾರನ್ನು ನೀನು ಏನೂ ಗೊತ್ತಿಲ್ಲ ಅಂತ ಹೇಳಿ ನಿನ್ನನ್ನು ಮೂಲೆಯಲ್ಲೇ ಕುಳಿಸುವುದಕ್ಕಾಗೋದಿಲ್ಲ. ಆ ಮೂಲೆಯ ಕುಳಿಸುವವರ ಆ ಮೂಲೆ ಬಿಟ್ಟಂತ ಜನರು ನಮ್ಮನ್ನು ಮೂಲೆಗಲ್ಲಾಗಿ ಮಾಡುತ್ತಾನೆ. ಕಾರ್ನರ್ ಸ್ಟೋನ್. ಈ ಒಂದು ಕಟ್ಟಡಕ್ಕೆ ಯಾವುದು ಮುಖ್ಯ? ಮೂಲೆಗಲ್ಲುಗಳೇ ಮುಖ್ಯ, ಕಾರ್ನರ್ ಸ್ಟೋನ್ಗಳು ಮುಖ್ಯ. ಈ ಇಟ್ಟಿಗೆಗಳಕ್ಕಿಂತ ಈ ಮೂಲೆಗಲ್ಲುಗಳು ಮುಖ್ಯ. ಇವತ್ತು ನಿಮ್ಮನ್ನು ನಮ್ಮನ್ನು ಮೂಲೆಗಲ್ಲಾಗುವುದಕ್ಕೆ ಹೋಗಿದ್ದಾನೆ. ನಾವು ಕಟ್ಟಡ ಕಟ್ಟುವುದಕ್ಕೆ ಇಟ್ಟಿಗೆಗಳಾಗಿ ಅನೇಕರನ್ನು ಕರೆತರುವುದಕ್ಕಾಗಿ ಕೂಗಿದ್ದಾನೆ. ಹಲ್ಲೆಲೂಯಾ! ಬೇಡವೆಂದ ಬಿಟ್ಟ ಮೂಲೆಗಲ್ಲು. ಯೇಸು ಕ್ರಿಸ್ತನನ್ನು ಹಾಗೆ ಮಾಡಿದ್ದು. ಬೇಡವೆಂದು ಬಿಟ್ಟ ಮೂಲೆಗಲ್ಲಾಗಿದ್ದ ಅವನು ಮೂಲೆಗಲ್ಲಾಯಿತು. ದೇವರು ಅವನ ಬಲಭಾಗದಲ್ಲಿ ಕೂರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ! ನಮ್ಮನ್ನು ಸಹ ಈಗ ಅನೇಕರು ತಳ್ಳಿದ್ದಾರೆ, ಇವರು ಏನಕ್ಕೂ ಪ್ರಯೋಜನ ಇಲ್ಲದೆ ಇರುವವರೆಂದು, ಇವರು ನೀಚ, ಯಾವುದಕ್ಕೂ ಯಾವ ಕೆಳಗಿರುವವರು ಇವರೆಂತೇಳಿ. ಆದರೆ ಯೇಸು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಮೂಲೆಗಲ್ಲಾಗುವುದಕ್ಕೆ. ನಾವು ಆತನಲ್ಲಿ ಬೆಳೆಯಬೇಕು. ಆ ಪರಿಶುದ್ಧಾತ್ಮ ನೀರೆಂಬುವಂಥದ್ದು ನಾವು ಕುಡಿಯಬೇಕು. ಆ ಪರಿಶುದ್ಧಾತ್ಮನ್ನು ಧರಿಸಿಕೊಳ್ಳಬೇಕು. ಪಾಪಿಗಳ ಮುಖಾಂತರನು ಯೇಸು ಸೇವೆಯನ್ನು ಸುವಾರ್ತೆಯನ್ನು ಸಾರಿಸಿದ ಅಂತೇಳಿ ಈ ವಾಕ್ಯದಲ್ಲಿ ನೀವು ಮನೆಗೆ ಹೋಗಿ ಓದಿ ಗೊತ್ತಾಗುತ್ತೆ. ಆ ರೀತಿಯಾಗಿ ನಾವು ಪಾಪಿಗಳ ಮಧ್ಯದಲ್ಲಿ ಸುವಾರ್ತೆ ಸಾರಬೇಕು. ಅದಕ್ಕೆ ಹೇಳ್ತಿರುವುದು, ಅಸ್ವಸ್ಥನಿಗೆ ವೈದ್ಯನು ಬೇಕಾಗಿಲ್ಲ, ನೀತಿವಂತರಿಗೆ ಯಾವ ವಾಕ್ಯವೂ ಬೇಕಾಗುವುದಿಲ್ಲ. ಯಾಕಂದ್ರೆ ಅವನು ಗೊತ್ತಿರುತ್ತೆ ಇಲ್ಲಿ ಬೇಕಾಗಿರುವುದು ಯಾರು ವಾಕ್ಯ? ಪಾಪಿಗಳಿಗಾಗಿ. ಆ ಪಾಪಿಗಳ ಮಧ್ಯದಲ್ಲಿ ಯಾವ ಸೇವೆ ಮಾಡಬೇಕು? ಅವರ ಮುಖಾಂತರ ಎಬ್ಬಿಸುತ್ತಾನೆ. ಅನೇಕ ಜನರ ರೀತಿ ಎದ್ದಿದ್ದಾರೆ. ಅನೇಕ ಪ್ರಾಸ್ಟಿಟ್ಯೂಟ್ ಮಾಡ್ತಿರೋರು, ಅನೇಕ ಡ್ರಗ್ ಅಡಿಕ್ಟ್ಸ್ಗಳು, ಅನೇಕ ಪಾಪದಲ್ಲಿ ಬಿದ್ದಿರೋರು ಇವತ್ತು ಎದ್ದು ಸೇವೆ ಮಾಡಿ ದೊಡ್ಡ ಮನುಷ್ಯರಾಗಿದ್ದಾರೆ. ನಾವು ಯಾರಿಗೂ ಅಷ್ಟೇ ತುಚ್ಛವಾಗಿ ನಾವು ಯಾರಿಗೂ ಕಾಣಬಾರದು.
ಯಾರೇ ಆಗಲಿ ಅವರು. ನೋಡಿ, ಇವತ್ತು ನಾವು ಗೊತ್ತೇ ವಾಕ್ಯ ನೋಡೋಣ. ಅಪ್ಪು ಯಾರು ಸತ್ಯದಲ್ಲಿ, ಆದ್ರೆ ಅವನು ಯಾಕೆ ಇಷ್ಟು ಒಂದು ಪ್ರಚಾರ ಪಡ್ಕೊಂಡ? ಅವನು ಯಾವಾಗಿದ್ದಂತ ಸ್ಮೈಲು, ಅವನ ಒಂದು ಸ್ವಭಾವ, ಅವನ ನಡವಳಿಕೆ ಇವತ್ತೇನ್ ಮಾಡ್ತವನಿಗೆ ಈ ಮಟ್ಟದ ಒಂದು ಜನರ ಪ್ರೀತಿ ಗಳಿಸ್ಕೊಡ್ತು. ಯೇಸು ಕ್ರಿಸ್ತನ ಅದೇ ತರ ವಾಕ್ಯದಲ್ಲಿ ತಿಳಿಸ್ಕೊಟ್ಟು ಹೋಗಿರೋದು, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು. ಬೇರೆ ಯಾರನ್ನು ನೀನು ತುಚ್ಛವಾಗಿ ಕಾಣಬೇಡ, ನೀನು ಅವರನ್ನು ಪ್ರೀತಿಸಬೇಕು. ಆಗ ಏನ್ ಮಾಡ್ತಾರೆ, ಜನರು ನಮ್ಮನ್ನು ಪ್ರೀತಿಸ್ತಾರೆ. ಹಲ್ಲೆಲೂಯಾ. ನಾವ್ ಯಾವಾಗಲೂ ಪ್ರೀತಿ ಮಾಡದೆ ನಾನೆಲ್ಲ ಇದ್ದೀನಿ, ನನಗೆ ಯಾರು, ನನ್ನ ಹತ್ರ ಎಲ್ಲ ಇದೆ, ಈ ಅಹಂಕಾರದ ಮನೋಭಾವ ನಿಲ್ಲೋದಿಲ್ಲ. ಯಾಕಂದ್ರೆ ಇಡೀ ಸತ್ಯವೇದದ ವಾಕ್ಯದಲ್ಲಿ ನೋಡ್ರಿ, ಜ್ಞಾನೋಕ್ತಿಯಲ್ಲಿ ಬರೆಯಲ್ಪಟ್ಟಿದ ಅಹಂಕಾರಿಗಳು ಯೆಹೋವನಿಗೆ ಅಸಹ್ಯರು ಅಂತ ಹೇಳಿ. ಯಾರಿಗೂ ದೇವರು ಅಷ್ಟು ಕಠೋರವಾಗಿ ಮಾತಾಡಿಲ್ಲ. ಯಾರಿಗೆ ಅಸಹ್ಯ ಅಂತೆ? ಅಹಂಕಾರಿಗಳು ಯೆಹೋವನಿಗೆ ಅಸಹ್ಯ. ನಾವು ಅಹಂಕಾರ ಪಡದೆ ನಾವು ಆದಷ್ಟು ನಮ್ಮನ್ನು ನಾವು ಜಜ್ಕೊಳ್ತಾ ಇರಬೇಕು. ಹೇಗೆ ಜಜ್ಕೊಳ್ಳುವುದೆಂದ್ರೆ, ನಾವು ಅದನ್ನ ತಿಳ್ಕೊತಾನೇ ಇರಬೇಕು. ಅಹಂಕಾರ ಪಟ್ಟೊಡನೆ, ಓ ದೇವರೇ ನಾನು ಅಹಂಕಾರ ಪಟ್ಟರೆ ದಯವಿಟ್ಟು ಕ್ಷಮಿಸಿ 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 ಅಂತ ಹೇಳಿ ಅಹಂಕಾರ ಪಡದೆ ರೀತಿಯಲ್ಲಿ ನಡಿಬೇಕು. ಅಪುನೀತ ಅಹಂಕಾರದಿಂದ ನಡೆದಿದ್ರೆ ಇವತ್ತಿಷ್ಟು ಜನ ಬೆಂಬಲ, ಇವತ್ತು ರಾಷ್ಟ್ರ ಒಂದು ಸಲ್ಯೂಟ್ ಅವನಿಗೆ ಸಿಗ್ತಾ ಇದೆ ಅಂದ್ರೆ ಅವನ ಅಹಂಕಾರ ಪಡೆದೆ ಅವನು ಒಂದು ಲೈಫ್ ಸ್ಟೈಲ್ ಅಲ್ಲಿ ಅವನು ಆ ರೀತಿಯಲ್ಲಿ ನಡೆದುಕೊಂಡಿದ್ದು. ಯೇಸು ಇದನ್ನೇ ನಮಗೆ ಹೇಳ್ಕೊಟ್ಟು ಹೋಗಿರುವಂತದ್ದು. ಆ ರೀತಿಯಲ್ಲಿ ನಾವು ನಡೆಯುವಾಗ ನಮಗೂ ಸಹ ಅದೇ ರೀತಿಯಾದ ಪ್ರೀತಿ ನಮಗೆ ಸಿಗುತ್ತದೆ. ಹಲ್ಲೆಲೂಯಾ. ನಾಲ್ಕನೆಯದಾಗಿ, ಕೊನೆಯದಾಗಿ ಮತ್ತು ಇವತ್ತಿನ ಒಂದು 28 ಮತ್ತು ಇವತ್ತಿನ 4ನೇ ವಾಕ್ಯವನ್ನು ಹೇಳಿ ನಾನು ಮುಗಿಸ್ತೇನೆ. ಕೊನೆಯದಾಗಿ, ಟು ಬಿ ಮರ್ಸಿಫುಲ್ ಅಂಡ್ ಫೇತ್ಫುಲ್ ಹೈ ಪ್ರೀಸ್ಟ್, ಕರುಣಾಮಯಿ ಮತ್ತು ನಿಷ್ಠಾವಂತ ಪ್ರಧಾನ ಅರ್ಚಕನಾಗಲು ಬಂದನು. ಏನು? ಕರುಣಾಮಯಿ ಮತ್ತು ನಿಷ್ಠಾವಂತ ಪ್ರಧಾನ ಅರ್ಚಕನಾಗಲು ಬಂದನು. ಹಲ್ಲೆಲೂಯಾ. ಇಬ್ರಿಯರಿಗೆ 2ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯವನ್ನು ನೋಡೋಣ. ಇಬ್ರಿಯರಿಗೆ 2ನೇ ಅಧ್ಯಾಯ 17, 18. ಆದ್ದರಿಂದ ಆತನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹಾಗೆ ಆತನ ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿಯೂ ಕರುಣೆಯು ನಂಬಿಕೆಯು ಉಳ್ಳ ಮಹಾಯಾಜಕನಾಗಲು ಹೌದು, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇಬ್ರಿಯರಿಗೆ ಆದ್ದರಿಂದ ಆತನು ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಅಂದ್ರೆ ಯಾರಿಗೆ? ಆತನ ಸಭೆಯಲ್ಲಿ ಇರುವ ಜನರು ಸಹೋದರರಿಗೆ ಸಮಾನನಾಗಿ ಆತನು ಇರುವುದಕ್ಕಾಗಿ ಬಂದನು. ಅಂದ್ರೆ ಅವನು ದೇವರ ಮಗನು, ದೇವರು ಇವನು. ಇವನಿಂದಲೇ ಸರ್ವ ಲೋಕ ಸೃಷ್ಟಿಯಾಯಿತು. ಆದರೂ ಈ ಲೋಕಕ್ಕೆ ಬಂದು ಅವನು ಹೇಗಿದ್ದಂತೆ? ಬೇರೆ ರೀತಿಯಲ್ಲಿ ಸಹೋದರರಂತೆ ಅವನು ಸಹ ಇದ್ದನು. ಅವನಲ್ಲಿ ಅಹಂಕಾರ ಇತ್ತ? ಅವನು ದೇವರಂತೇಳಿ ಅಹಂಕಾರ ಪಟ್ಟ? ಅವನು ದೇವರಂತೇಳಿ ಒಂದು ದಿವಸ ಆದರೂ ಅವನ ಆ ರೀತಿಯಾಗಿ ತೋರ್ಪಡಿಸಿಕೊಂಡನ? ಅದೇ ಸ್ವಭಾವ ನಮಗೂ ಇರಬೇಕಂತ ಹೇಳಿ ಆತನು ಬಿಟ್ಟು ಹೋಗಿರುವಂತದ್ದು. ಹಲ್ಲೆಲೂಯಾ. ಏನೇ ಬರಲಿ, ಅವನು ದೇವರ ಮಗನಾಗಿದ್ದರೂ ಸಹ ಅಹಂಕಾರ ಇಲ್ಲದೆ ಮೇಲೆ ನಾವು ತೋರಿಸುವುದಕ್ಕೆ ಹೇಗೆ ಸಾಧ್ಯ? ಆತನು ಕೊಡುವುದಕ್ಕೂ ಶಕ್ತನು, ತೆಗೆದುಕೊಳ್ಳುವುದಕ್ಕೂ ಶಕ್ತನು. ಹಲ್ಲೆಲೂಯಾ. ನಿಮಗೆ ಕೊಡ್ತಾನೆ. ನೀವು ಅಹಂಕಾರ ಪಟ್ಟರೆ ವಿತಿನ್ ಎ ಸೆಕೆಂಡ್ ಮುಗಿಸಿದ್ದಾನೆ. ಫಿನಿಶ್, ಕ್ಲೋಸ್. ಆಟ ಆಡೋದಕ್ಕಾಗೋದಿಲ್ಲ ನಾವು ದೇವರ ಬಳಿಯಲ್ಲಿ. ಯೇಸು ಕ್ರಿಸ್ತನ ಬಳಿಯಲ್ಲಿ ನಾವು ಆಟ ಆಡೋದಕ್ಕಾಗೋದಿಲ್ಲ. ಆದ್ರೆ ನಮಗೆ ಚಾನ್ಸ್ ಕೊಡ್ತಾ ಇರ್ತಾನೆ ದೇವರು. ಇಮಿಡಿಯೇಟ್ ಆಗಿ ಯಾವುದೋ ತೀರಿಸಲು ಹೋಗೋದಿಲ್ಲ. ಅದನ್ನ ಚಾನ್ಸ್ ಕೊಡ್ತಾ ಇರ್ತಾನೆ, ಸಮಯ ಕೊಡ್ತಿರ್ತಾನೆ. ಯಾಕಂದ್ರೆ ಅವನು ಕ್ಲೀನಾಗಿ ವಾಕ್ಯದಲ್ಲಿ ಹೇಳಿದೆ, ಅವರು ಸಮಾನನಾಗಿ
ಸಹೋದರರ ಸಮಾನನಾಗಿ ಇರುವುದಕ್ಕೆ ಬಂದನು. ಅಂದ್ರೆ ನಾವು ಸಹೋದರರಾಗಿ ಇರುವುದಕ್ಕೆ ಒಬ್ಬರೊಬ್ಬರು ನಾವು ಸಂತೈಸಿಕೊಂಡು ಒಬ್ಬರೊಬ್ಬರು ಪ್ರೀತಿಸಿರುವ ರೀತಿಯಲ್ಲಿ ನಾವು ಇರಬೇಕು. ಅದು ನಾವು ಅರ್ಥ ಮಾಡ್ಕೊಬೇಕು. ಏನೇ ಬರಲಿ ನಮ್ಮಲ್ಲಿ ಎಷ್ಟೇ ದೊಡ್ಡವರಾಗಲಿ. ಆದ್ರೆ ಈಗ ಏನಂತ ಹೇಳಿದ್ರೆ ನಮ್ಮಲ್ಲಿ ನಾನು ದೊಡ್ಡವನು ಬಂದಾಗ ಬೇರೆಯವರು ಬೇರೆ, ದೊಡ್ಡವನು ಬಂದಾಗ ಮಾತ್ರ ಬೇರೆ, ದೊಡ್ಡವನಿರುವಾಗ ಮಾತ್ರ ಬೇರೆ, ಅದು ಸಾಮಾನ್ಯ. ಆದ್ರೆ ಅದೇ ತುಂಬಾ ಕೀಳಾಗಿರೋನು ಬೇರೆಯವನು ಬಂದ್ರೆ ನಮ್ಗೆ ಆ ರೀತಿಯಿಂದ ನೋಡ್ತೀವ, ನಾವು ಕಾಲ ಮೇಲೆ ಕಾಲ ಹಾಕೊಡ್ತೀವಿ. ಅದೇ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಥವಾ ಇನ್ನೊಬ್ರು ಯಾರ ಹತ್ರ ಹೋಗಿ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತ? ಆದ್ರೆ ಅದೇ ಬೇರೆಯವ್ರು ಬಂದ್ಮೇಲೆ ಕಾಲ ಹಾಕೊಂಡು ಕೂತ್ಕೊಳ್ಳಿ. ಅಂದ್ರೆ ಮನುಷ್ಯನ ಸ್ವಭಾವ ಯಾವ ರೀತಿಯಲ್ಲಿ ಇರುತ್ತದೆ ಅಂದ್ರೆ ನಾವು ಯಾರಿಗೂ ಸಮಾನವಾಗಿ ನೋಡ್ಬೇಕು ಅಂತ ದೇವರು ಹೇಳಿದ್ದಾರೆ. ನೀನು ಕಾಲ ಮೇಲೆ ಕಾಲ ಹಾಕೊಂಡ್ರೆ ಕೂತ್ಕೊಳ್ಳೋಂಥದ್ದಲ್ಲ, ಆದ್ರೆ ನಿನ್ನ ಪ್ರೀತಿ, ನಿನ್ನ ಒಳಗಿರುವಂತ ಪ್ರೀತಿ ನೀನು ತೋರಿಸ್ಬೇಕು. ನಿನ್ನ ದ್ವೇಷನ ಕಾಲ ಅಂತದಲ್ಲ. ಅದು ತುಂಬಾ ಅದು ಹೇಳಂತ ಹೋದ್ರೆ ಅದು ಬೇಕಾಗಿಲ್ಲ. ಆಕ್ಚುಲಿ ಯಾರಿಗೂ ಬೇಕಾಗಿಲ್ಲ. ಆ ರೀತಿಯ ಅಹಂಕಾರಗಳು ಮನುಷ್ಯನಿಗೆ ಬೇಕಾಗಿಲ್ಲ. ಬೇರೆಯವರೇ ಆ ರೀತಿಯಲ್ಲಿ ಇವತ್ತಿನ ದಿವಸ ಅಹಂಕಾರ ಬಿಟ್ಟು ಯೇಸುವಿನ ಸಂದೇಶ ಕೇಳುವ ರೀತಿಯಲ್ಲಿ ಅವರು ನಡೆಯುತ್ತಿದ್ದಾರೆ. ಆದ್ರೆ ನಾವು ಯೇಸುವಿನ ಸಂದೇಶಗಳನ್ನು ಕೇಳಿ ನಾವು ಆತನಲ್ಲಿ ನಡೀತೀವಿ. ಸೊ ಅದೇ ರೀತಿ ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯು ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. ಏನು ಸಿಸ್ಟರ್ ಮಹಾಯಾಜಕನಂದ್ರೆ ಚೀಫ್ ಪ್ರೀಸ್ಟ್, ಅಂದ್ರೆ ಗರ್ಭಗುಡಿಯಲ್ಲಿರುವಂತ ಮಹಾಯಾಜಕ ಅಂತ ಹೇಳ್ತೀವಲ್ಲ, ಅವನು ಚೀಫ್ ಪ್ರೀಸ್ಟ್. ಅವನು ಪ್ರಧಾನ ಅರ್ಚಕ ಆಗಿರ್ತಾನ. ಅವನು ಯಾರು? ಆ ಒಂದು ಗರ್ಭಗುಡಿಯಲ್ಲಿರುವವನು ಪ್ರಧಾನ ಅರ್ಚಕನಾಗಿರ್ತಾನ. ಅವನು ಇಲ್ಲಿ ದೇವರು ಆ ರೀತಿಯಾದ ಪ್ರಧಾನ ಅರ್ಚಕನಾಗಲು ಬಂದನು. ಅಂದ್ರೆ ಅರ್ಚಕನಾಗಿ ಆ ಗರ್ಭಗುಡಿಯಲ್ಲಿ ನಿಲ್ಲುವಾಗ ಆ ಜನರು ಯಾರ ಬಳಿಯಲ್ಲಿ ಬಂದು ಮೊರೆ ಇಡ್ತಾರೆ? ದೇವರು ಅಲ್ಲಿ ಬರ್ತಾರೆ. ಈಗ ನೀವೆಲ್ಲ ನೋಡಿರ್ಬೇಕಾದ್ರೆ ಆ ಅರ್ಚಕನ ಬಳಿಯಲ್ಲಿ ಬಂದು ಪೂಜೆ ಮಾಡಿ ಅಂತಾರೆ, ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತಾರೆ, ನನಗೋಸ್ಕರ ಪ್ರೇಯರ್ ಮಾಡಿ ಅಂತ ಹೇಳಿ ಯಾರ ಬಳಿಯಲ್ಲಿ ಕೊಡ್ತಾರೆ? ಪಾಸ್ಟರ್ ಬಳಿಯಲ್ಲಿ, ಫಾದರ್ ಬಳಿಯಲ್ಲಿ, ಅರ್ಚಕನ ಬಳಿಯಲ್ಲಿ, ಪೂಜಾರ ಬಳಿಯಲ್ಲಿ ಅವರಿದ್ದಾನೆ ಬಂದು ಕೊಡುವಂಥದ್ದು. ಇಲ್ಲಿ ವಾಕ್ಯ ನೋಡ್ರಿ, ನಿವಾರಣೆ ಮಾಡುವುದಕ್ಕಾಗಿ, ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯು ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಯಾರೆಲ್ಲ ಬೇಡ್ಕೊಳ್ತಾ ಇದ್ದೀವೋ ಇಲ್ಲೆಲ್ಲರಿಗೂ ಮಹಾಯಾಜಕನಾಗಿ, ಅರ್ಚಕನಾಗಿ ದೇವರ ಬಳಿಯಲ್ಲಿ ನಮ್ಮ ಮನೆಗಳನ್ನು ತೆಗೆದುಕೊಂಡು ಆತನ ಬಳಿಯಲ್ಲಿಟ್ಟು ಇವರನ್ನು ಕ್ಷಮಿಸಿ, ಇವರನ್ನು ಕರುಣಿಸಿ, ಇವರನ್ನು ಉದ್ಧರಿಸಿ, ಇವರನ್ನು ಆಶೀರ್ವಾದಿಸಿ, ಇವರ ಜೀವಿತದ ಅದ್ಭುತ ನಡೆಸಿ, ಇವರಿಗೆ ಈ ರೀತಿ ಸಹಾಯ ಮಾಡಿ ಅಂತೇಳಿ ಈಗ ನಮ್ಮ ಮಧ್ಯದಲ್ಲಿ ಆತನು ಕೇಳ್ತಿದ್ದಾನೆ. ಪ್ರಧಾನ ಅರ್ಚಕನಾಗಿ ನಮ್ಮ ಮನೆಗಳನ್ನು ಹೊತ್ತು ದೇವರ ಬಳಿಯಲ್ಲಿ ತೆಗೆದುಕೊಂಡು ನಮ್ಮ ಮೊರೆಯನ್ನು ಆತನ ಬಳಿಯಲ್ಲಿ ಇಡುತ್ತಾ ಪ್ರಾರ್ಥಿಸುತ್ತಿದ್ದಾನೆ. ಮಹಾಯಾಜಕನಾಗಿದ್ದಾನೆ. ಹಲ್ಲೆಲೂಯಾ. ಈ ಮಹಾಯಾಜಕನಾಗಿದ್ದವನು ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವೆಲ್ಲ ಶೋಧಿಸಲ್ಪಡ್ತಾ ಇದ್ದೇವೆ. ನಾವೆಲ್ಲ ಶೋಧನೆಯಲ್ಲಿದ್ದೇವೆ. ಇವತ್ತು ಕಷ್ಟದಲ್ಲಿದ್ದೇವೆ, ದುಃಖದಲ್ಲಿದ್ದೇವೆ, ವೇದನೆಯಲ್ಲಿದ್ದೇವೆ, ಸಂಕಟದಲ್ಲಿದ್ದೇವೆ, ಸಾಲದಲ್ಲಿದ್ದೇವೆ, ಬಂಧನದಲ್ಲಿ, ಸೈತಾನನ ಒಂದು ಕಾರ್ಯಗಳ ತಂತ್ರಗಳಲ್ಲಿ ನಮ್ಮನ್ನು ಬಂಧಿಸುವುದಕ್ಕಾಗಿ ಅವನು ನೋಡ್ತಾ ಇದ್ದಾನೆ. ಆದರೆ ಹೇಳಬೇಡ್ರಿ, ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಈ ಲೋಕವನ್ನು ಜಯಿಸಿದ್ದೇನೆ, ನೀವು ಸಹ ಈ ಲೋಕವನ್ನು ಜಯಿಸ್ತೀರಿ. ಯೇಸು ಕ್ರಿಸ್ತನು ಶೋಧನೆಗೆ ಒಳಪಟ್ಟು, ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಅರ್ಪಿಸಿ ಎಲ್ಲಾ ರೀತಿಯಾದ ಶೋಧನೆಗಳನ್ನು ಸಾವನ್ನು ಹೊತ್ತುಕೊಂಡು ಈಗ ಶೋಧನೆ ಪಡುತ್ತಿರುವ ನಮಗೆ ಧೈರ್ಯವಂತ. ಯಾಕಂದ್ರೆ ದೇವರ ಮಗನಾಗಿ ಬಂದು ಇದೆಲ್ಲ ತೋರಿಸಿದ್ರ ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ನಮಗೂ ಸಹ ಜಯ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ನಮಗೂ ಸಹ ನಿರೀಕ್ಷೆ ಇದೆ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈಗ ನಿರೀಕ್ಷೆ ಇದೆ. ಯೇಸು ಕ್ರಿಸ್ತನು ಶೋಧನೆ ಪಟ್ಟು ಈ ಲೋಕವನ್ನು ಸತ್ತರು ಮೂರನೆಯ ದಿವಸದಲ್ಲಿ ಜೀವಂತವಾಗಿ ಎದ್ದು ಪರಲೋಕದಲ್ಲಿ ದೇವರ ಬಳಿಯಲ್ಲಿ
ಬಲಭಾಗದಲ್ಲಿ ಕುಳಿತುಕೊಂಡಿದ್ದಾನೆ. ನಾವು ಸಹ ಈ ಶೋಧನೆಗೆ ಒಳಪಟ್ಟಿದ್ದೆವು ಸಹ ನಾವು ಯೇಸುವಿನ ರೀತಿಯಲ್ಲಿ ಯೇಸುವಿನ ಬಲದೊಟ್ಟಿಗೆ ಪರಿಶುದ್ಧಾತ್ಮನ ನಡೆಸುವಿಕೆಯೊಟ್ಟಿಗೆ ಜಯವನ್ನು ಹೊಂದುತ್ತೇವೆ, ನಾವು ಸಾಧಿಸುತ್ತೇವೆ, ನಾವು ಆಶೀರ್ವಾದ ಹೊಂದುತ್ತೇವೆ, ಅದ್ಭುತಗಳನ್ನು ಮಾಡುತ್ತೇವೆ, ಅನ್ಯರ ಮುಂದೆ ನಾವು ನಿಲ್ಲುತ್ತೇವೆ. ಹಲ್ಲೆಲೂಯಾ. ಈ ಸೈತಾನನ ಮತ್ತು ಅವನ ತಂತ್ರಗಳು ಅವನ ಜನರು ನಮ್ಮನ್ನು ಏನು ಮಾಡಿಕೊಳ್ಳಲಾಗುವುದಿಲ್ಲ. ಯಾಕೆಂದರೆ ಪ್ರಭು ನಮ್ಮ ಸಹಾಯಕನು, ಭವಿಷ್ಯವು ವರ್ತಮಾನವು ಸಮಸ್ತವು ನಮ್ಮದಾಗಿದೆ. ನಮ್ಮ ರಕ್ಷಕನಾದ ನಜರೇತಿನ ಯೇಸು ಕ್ರಿಸ್ತನು ನಮ್ಮವರಾಗಿದ್ದಾರೆ. ನಮ್ಮ ರಕ್ಷಕನಾದ ನಜರೇತಿನ ಯೇಸು ಕ್ರಿಸ್ತನು ದೇವರಿಗೆ ಸೇರಿದವರಾಗಿದ್ದಾರೆ. ಸೈತಾನನೇ, ನೀನು ನಿನ್ನ ಜನರಿಗೆ ಸೋಲು, 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 ನಮಗೆ ಜಯ, ನಮಗೆ ಜಯ, ನಮಗೆ ಜಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಶೋಧನೆಯನ್ನು ಜಯಿಸುತ್ತೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ಸೊ ಈ ರೀತಿಯಾಗಿ ಯೇಸು ಕ್ರಿಸ್ತನು 28 ಕಾರಣಗಳನ್ನು ಯಾಕಾಗಿ ಈ ಲೋಕಕ್ಕೆ ಬಂದನೆಂದು ತಿಳಿಸಿಕೊಟ್ಟಿದ್ದಾನೆ. ನೀವು ಇದನ್ನು ಅರಿತು, ನಾನು ಸಹ ಇದನ್ನು ಅರಿತು ಇನ್ನೂ ಹೆಚ್ಚಾಗಿ ಯೇಸುವಿನಲ್ಲಿ ಹೇಗೆ ಬೆಳೆಯಬೇಕೆಂದು ನಾವು ನೆನೆಸುತ್ತಾ ಆತನಲ್ಲಿ ಜೀವಿಸಿ ಸಾಧಿಸೋಣ. ಹಲ್ಲೆಲೂಯಾ.